Good afternoon, dear students. In the previous class, we learnt about the horror poem. I mean, the poem which creates horror in the mind of the sailors. That is the Ballad of Tempest. So, written by James T. Fields. As we came to know the theme of the poem here, so let us once again have a glance over the poem in order to understand in a detail, very clearly. ಮತ್ತೆ ಒಂದು ಸಲ ಪುನರಾವರ್ತನೆಯ ಮಾಡುವ ರೀತಿಯಲ್ಲಿ ಅಧ್ಯಯನ ಮಾಡೋಣ. And later on we will discuss about some of the questions and answers. Anyway, ballad here, as I told you in the previous class, that is a kind of a song to be sung in a very rhythmic manner. ಏನು ಪ್ರಾಸ ತಾಳ ಲಯಬದ್ಧವಾಗಿ ಹಾಡಲಿಕ್ಕೆ ಸಾಧ್ಯವಾಗುವಂತಹ ಒಂದು ಏನು ಸಂಗೀತದ ಹಾಡಿಗೆ ನಾವು ಲಾವಣಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅಂಥದ್ದೇ ಇಂಗ್ಲೀಷ್ನಲ್ಲೂ ಸಹ ಬಳಸಲಾಗುತ್ತೆ. ಹಿಯರ್ ಸಮ್ ಆಫ್ ದ ರೈಮಿಂಗ್ ವರ್ಡ್ಸ್ ಆಲ್ಸೋ ಯೂಸ್ಡ್. ಪ್ರಾಸಪದಗಳೆಲ್ಲ ಬಳಸಲಾಗುತ್ತೆ ವಿದ್ಯಾರ್ಥಿಗಳೇ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ ಒನ್ಸ್ ಅಗೇನ್. ಓಪನ್ ಎಟ್ ಪೇಜ್ ನಂಬರ್ 136, Ballad of Tempest. Just to imagine that here you are all watching a little bit of movie in which some of the sailors, they were on their OAs on the sea route itself, and unfortunately what happened, it was the winter season, moreover midnight, the total darkness was there, and unfortunately the cyclone begins. I mean the tempest, there were deep waves, they are called as breakers here, breakers and hungry sea anta kavi ಏನು ಕಾಲ್ಪನಿಕವಾಗಿ ಬಳಸಿದ್ದಾನೆ. ಬಿಕಾಸ್ ಇನ್ ಆರ್ಡರ್ ಟು ಕ್ರಿಯೇಟ್ ದ ಡೇಂಜರ್ ಆಫ್ ಓಸಿಯನ್ ರೂಟ್ ಇಟ್ ಸೆಲ್ಫ್, ಸಮುದ್ರ ಪ್ರಯಾಣದ ಏನು ಎಂತಹ ಅಪಾಯವನ್ನು ಜನರು ಅವರು ಎದುರಿಸ್ತಾರೆ ನಾವಿಕರು ಅನ್ನೋದನ್ನು ಹೇಳೋಗೋಸ್ಕರ ಕವಿ ಸಮುದ್ರವನ್ನೇ ಆಹುತಿ ತೆಗೆದುಕೊಳ್ಳುವಂತಹ ವಸ್ತುವಾಗಿ ಇಲ್ಲಿ ಬಳಸಿದ್ದಾನೆ. ಅಲೆಗಳು ಯಮನಂತೆ ಕಂಡು ಬರ್ತಾ ಇವೆ. ಇಂತಹ ಕಾಲ್ಪನಿಕ ಅಥವಾ ಅಲಂಕಾರಿಕ ಮಾತುಗಳೆಲ್ಲ ಇಲ್ಲಿ ಸೇರ್ಪಡೆಗೊಂಡಿವೆ ಅಂತ ಸುಂದರ ಪದ್ಯ. ಇಲ್ಲಿ ಒಂದು ನಾವಿಕರ ತಂಡ ಹೀಗೆ ಭಯಾನಕ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಾ ಸಮುದ್ರದ ಮಧ್ಯದಲ್ಲಿ ಮಧ್ಯರಾತ್ರಿಯಲ್ಲಿ ಚಳಿಗಾಲದ ಸಂದರ್ಭ, ಅವಾಗ ಅವರಿಗೆ ಏನೂ ತೋಚದಂತೆ ಒಂದು ಸಂದರ್ಭ ಒದಗುತ್ತೆ. ದಟ್ ವಾಸ್ ದ ಕ್ರೂವೆಲ್ ಟೆಂಪೆಸ್ಟ್. ಚಂಡಮಾರುತ ಬೀಸಕ್ಕೆ ಪ್ರಾರಂಭವಾದಾಗ ಭಯಾನಕ ಅಲೆಗಳು ಎದ್ದು ಹಡಗು ಮುಳುಗುವಂತಹ ಪರಿಸ್ಥಿತಿ ಬರುತ್ತೆ. ಅವಾಗ ಎಲ್ಲ ನಾವಿಕರು ಒಂದು ಕೋಣೆಯಲ್ಲಿ ಹೋಗಿ ಉಸಿರಿ ಕಟ್ಟಿ ಏನ್ರಿ ದೇ ಹೆಲ್ಡ್ ದೇರ್ ಬ್ರೀತ್. ಈವನ್ ದ ಸ್ಟೌಟೆಸ್ಟ್ ಆಲ್ಸೋ ಹೆಲ್ಡ್ ದೇರ್ ಬ್ರೀತ್. ಶೂರರು ಸಹ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಾರ್ದೇ ಹೆದರ್ಕೊಂಡು ಕುಂತು ಬಿಡ್ತಾರಂತೆ. ಆವಾಗ ಏನು ಒಬ್ಬನೇ ಒಬ್ಬ ವ್ಯಕ್ತಿ ಇರ್ತಾನೆ ಹಡಗಿನಲ್ಲಿ, ಅವನು ಬಹಳ ಧೈರ್ಯಶಾಲಿ ಅಂತ ನಾವು ನೋಡ್ತೀವಿ. ಅವನು ಕ್ಯಾಪ್ಟನ್ ಆಗಿರ್ತಾನೆ. ಹಿ ಟು ಆಲ್ಸೋ ಲಾಸ್ಟ್ ಹಿಸ್ ಕರೇಜ್. ಅವನು ಸಹ ಧೈರ್ಯ ಕಳ್ಕೊಂಡ್ಬಿಟ್ಟು ಮೇಲಿಂದ ಕೆಳಗೆ ಬಂದು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾನೆ, ಡಿಕ್ಲೇರ್ ಮಾಡ್ತಾನೆ ಏನಂತ, ವಿ ಆರ್ ಲಾಸ್ಟ್. The popular line of the poem itself, we are lost, the captain shouted as he staggered down the stairs ಅಂತ ಓದ್ತೀವಿ ಎರಡು ಸಾಲಿನಲ್ಲಿ. ಆ ಕ್ಯಾಪ್ಟನ್ ಮೇಲಿಂದ ಕೆಳಗೆ ಇಳಿತಾನೆ, ನಮ್ಮ ಇವಾಗ ಕತೆ ಮುಗೀತು, ನಮ್ಮ ಹಡಗು ಮುಳುಗೋಗುತ್ತೆ ಅಂತ ತಾನು ಧೈರ್ಯ ಕಳ್ಕೊಂಡು ಕೈ ಚೆಲ್ಲಿ ಅದನ್ನು ಡಿಕ್ಲೇರ್ ಮಾಡಿಬಿಟ್ಟ, ಘೋಷಣೆ ಮಾಡಿಬಿಟ್ಟ. ಇವಾಗ ಇರೋನೇ ಒಬ್ಬ ಕ್ಯಾಪ್ಟನ್ ಎಲ್ರಿಗೂ ಧೈರ್ಯ ತುಂಬಬೇಕ್ರಿ. ಅವನೇ ಧೈರ್ಯ ಕಳೆದುಕೊಂಡಾಗ ಮನೆ ಒಡೆಯನೇ ಧೈರ್ಯ ಕಳ್ಕೊಂಡಂಗೆ ಆಯ್ತಲ್ಲಿ, ಅದಲ್ವಾ? ಮತ್ತು ಉಳಿದರ ಕತೆ ಏನು? ಎಲ್ಲರೂ ಭಯಭೀತರಾಗಿ ಉಸಿರುಕಟ್ಟು ಕಾಯ್ತಿರ್ತಾರೆ. ಅಷ್ಟರಲ್ಲಿ ಅವನ ಮಗಳು ಒಂದು ಪ್ರೋತ್ಸಾಹದಾಯಕ ಮಾತನ್ನಾಡುತ್ತೆ. ಸಿ ಮೇಡ್ ದೆಮ್ ರಿಮೆಂಬರ್ ದ ಗಾಡ್ ಅಂಡ್ ಫೇತ್ ಎಟ್ ಗಾಡ್ ಹಿಮ್ಸೆಲ್ಫ್. ಅಂಡರ್ಸ್ಟ್ಯಾಂಡ್? ಆಸ್ ಸೂನ್ ಆಸ್ ದ ಸೇಲರ್ಸ್ ಹರ್ಡ್ ದ inspirative words of that daughter, they were cheerful, they got courage in them, and they started to work together. They steered the boat, and finally what happened, as a result they were safe at the harbor. The only message of the poem is that we must and should have a faith at God. Surely we will reach the destination anta ನಾವು ಇಲ್ಲಿ ತಿಳ್ಕೊಳ್ಬೇಕು ಮಕ್ಕಳೇ. So once again I read the poem in short and we will ಕೇಳ್ಕೊಳ್ಳೋಣ ಸಲ. Ballad of Tempest, Ballad of the Tempest. The definite article is used in order to give express more importance about the tempest here. ಏನು ಡೆಫಿನೆಟ್ ಆರ್ಟಿಕಲ್ ಬಳಸಿದರೆ ಅದಕ್ಕೆ ಭಾಳಷ್ಟು ಮಹತ್ವ ಅಂತ ನಾವು ತಿಳ್ಕೊಳ್ಬೇಕಿಲ್ಲಿ. ಇಟ್ ಈಸ್ ಫಾರ್ ಮೆಮೊರೈಸೇಷನ್.
ಕಂಠಪಾಠಕ್ಕೂ ಇದನ್ನು ಇಟ್ಟಿದ್ದಾರೆ, ಬಟ್ ಆಲ್ಟರ್ನೇಟಿವ್ ಆರ್ ಆಗಿದೆ ಏನ್ರಿ, ಚಾಯ್ಸ್ನಲ್ಲಿದೆ, ಅದರ ಕಂಠಪಾಠ ಮಾಡಿದ್ರು ಚೆನ್ನಾಗುತ್ತೆ. ಎನಿವೆ, ಸೊ ಫಾರ್ಚ್ಯೂನ್ ಫೇವರ್ಸ್ ದ ಬ್ರೇವ್ ಈಸ್ ಅನ್ ಆಫನ್ ಕೋಟೆಡ್ ಸ್ಟೇಟ್ಮೆಂಟ್. ಮೊದಲೊಂದ್ಸಲ ಡಿಸ್ಕಸ್ ಮಾಡಿದ್ದೀವಿ, ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ಯಾವಾಗಲೂ ಶೂರರ ಅಥವಾ ಧೈರ್ಯಶಾಲಿಗಳ ಹಿಂದೆ ಅದೃಷ್ಟ ಅನ್ನೋದು ಹೋಗುತ್ತೆ. ಇದು ಯಾವಾಗಲೂ ಎಲ್ಲ ಕಡೆಗೆ ಪಾಪ್ಯುಲರ್ ಆಗಿ ಹೇಳ್ತಕ್ಕಂಥ ಸನ್ನಿವೇಶ. ಈವನ್ ಕೊಲಂಬಸ್ ಹ್ಯಾಡ್ ಎ ಲಾಟ್ ಆಫ್ ಫೇತ್ ಇನ್ ದ ಆಲ್ಮೈಟಿ. ಈವನ್ ದ ಕೊಲಂಬಸ್ ಹೂ ಡಿಸ್ಕವರ್ಡ್ ದ ಅಮೇರಿಕಾ, ಅಂಡರ್ಸ್ಟ್ಯಾಂಡ್, he too also had a great faith at Almighty. Almighty means the creator of the universe, God. But is it true of everybody? ಇದು ಎಲ್ಲರಿಗೆ ಮೋಸ್ಟ್ಲಿ ಅಪ್ಲೈ ಆಗಬಹುದು, ಆಗದೇ ಇರಬಹುದು. ಎಲ್ಲರೂ ದೇವರಿಗೆ ನಂಬ್ತಾರೆ ಅಂತ ಹೇಳಕ್ಕಾಗಲ್ಲ, ನಂಬಲ್ಲ ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ಬರು ನಂಬಲಿಕ್ಕಿಲ್ಲ ಏನು. ಬಟ್ ಆಸ್ ಪರ್ ಮೈ ವ್ಯೂ, ವಿ ಹ್ಯಾವ್ ಟು ಹ್ಯಾವ್ ಅ ಫೇತ್ ಎಟ್ ಗಾಡ್. ವಿ ಹ್ಯಾವ್ ಟು ಬಿಲೀವ್ ದೇರ್ ಈಸ್ ಎ ಸುಪ್ರೀಂ ಸೋಲ್. ಎಲ್ಲೋ ಒಂದು ಕಡೆಗೆ ಪರಮಾತ್ಮ ಅನ್ನೋದಿದೆ. ಆ ಪರಮ ಆತ್ಮಕ್ಕೆ ಇವೆಲ್ಲ ಸಣ್ಣ ಸಣ್ಣ ಆತ್ಮಗಳು ನಾವೆಲ್ಲ ಅವನ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಬಿಕಾಸ್ ಆಫ್ ದಟ್ ಲೈಟ್ ಓನ್ಲಿ, ಲೈಟ್. ಎನಿವೆ, ಸೊ ನಾವು ಲಿಸನ್ ಟು ದ ಪೋಯಮ್ ವೆರ್ ದ ಸೇಲರ್ಸ್ ಫೇಸ್ ಅ ಗ್ರೇಟ್ ಡಿಸ್ಟ್ರಕ್ಷನ್. ಪೆರಿಲ್ ಮೀನ್ಸ್ ಡಿಸ್ಟ್ರಕ್ಷನ್. ಇಲ್ಲೊಂದು ಕವನದಲ್ಲಿ ಆ ನಾವಿಕರು ಯಾವ ರೀತಿ ನಾಶದ ಅಂಚಿಗೆ ತಲುಪ್ತಾರೆ ಅನ್ನೋದನ್ನ ನೋಡಬೇಕು. ಯಾವ ಕಾರಣಕ್ಕಾಗಿ? ದೇವರಲ್ಲಿರುವ ನಂಬಿಕೆಯನ್ನು ಕಳೆದುಕೊಂಡು ನಾಶಕ್ಕೆ ತಲುಪುತ್ತಾರೆ. ದೇವರ ನಂಬಿಕೆ ಮತ್ತೆ ಸದೃಢವಾದಾಗ ಅವರು ಮತ್ತೆ ಸೇಫ್ ಆಗಿ ಹೋಗ್ತಾರೆ ಅನ್ನೋದಕ್ಕೆ ಜೀವಂತ ಉದಾಹರಣೆ ಇದು. ನಮ್ಮ ಜೀವನದಲ್ಲಿ ಅದೆಷ್ಟು ಸಲ ಇಂಥ ಘಟನೆ ನಡೀತಾ ಇರ್ತವ ನೋಡ್ಬೇಕು. ಸಿ ವೆದರ್ ಸಮ್ವನ್ ವಿಲ್ ಕಮ್ ಟು ದ ರೆಸ್ಕ್ಯೂ ಆರ್ ನಾಟ್. ರೀಡ್ ದ ಪೋಯಮ್. ನೋಡಿ ಮಕ್ಕಳೇ, ಯಾರಾದರೂ ಬಂದು ಆ ನಂಬಿಗಸ್ತರಿಗೆ ಕಾಪಾಡ್ತಾರೋ ಇಲ್ವೋ ಅನ್ನೋದನ್ನ ನೋಡಿ ಅಂತೆ. ಅಂಡರ್ಸ್ಟ್ಯಾಂಡ್? ಸೊ ಲೆಟ್ ಮಿ ರೀಡ್. ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ soul would dare to sleep. It was midnight on the waters, and a storm was on the deep. The poem begins with the story itself, the story which is told by one of the crewmates. ಏನ್ರಿ ಇಲ್ಲಿ ಕ್ರೂಮೇಟ್ಸ್ ಅಂದ್ರೆ ಏನ್ರಿ? ನಾವಿಕರು. ಕ್ರೂಮೇಟ್ಸ್ ಅಂತ ಕರೀತಾರೆ. ವೈಮಾನಿಕ ಸಿಬ್ಬಂದಿ ಅಥವಾ ಹಡಗಿನ ಸಿಬ್ಬಂದಿಗೂ ಸಹ ನಾವು ಕ್ರೂಮೇಟ್ಸ್ ಅಂತೀವಿ. ಕ್ರೂ ಇಸ್ ಎ ಕಲೆಕ್ಟಿವ್ ನೌನ್. ಕ್ರೂಮೇಟ್ಸ್ ನಾವಿಕರು ಅಂತ ಹೇಳ್ಬೋದು. ನಾವಿಕರ ತಂಡ. ಇವ್ರುಗಳಲ್ಲಿ ಒಬ್ಬ ಏನ್ ಮಾಡ್ತಾನೆ ಗೊತ್ತಾ? ಈ ಕವನವನ್ನು ನಮಗನ ಹೇಳ್ತಾ ಇದ್ದಾನೆ, ಅವನಿಗೆ ಆಗಿರುವಂತ ಅನುಭವವನ್ನ. ಅದಕ್ಕೆ ಅವನು ವಿ ಅಂದಾನೆ, ನಾನು ಅಂದಿಲ್ಲ, ಅವನು ನಾವು ಅಂದಾನೆ. ಏನಂತ ನೋಡಿ ಒಂದ್ಸಲ. ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಒಂದಾನೊಂದು ಕಾರ್ಗತ್ತಲೆಯ ರಾತ್ರಿ ಮಧ್ಯ ಸಮುದ್ರದಲ್ಲಿ, ಚಳಿಗಾಲದ ಸಂದರ್ಭ, ಬಂಧುಗಳೇ, ನಾವೆಲ್ಲ ಒಂದೇ ಸಣ್ಣ ಕೋಣೆಯಲ್ಲಿ ಭಯಭೀತರಾಗಿ ಜಮಾವಣೆಯಾಗಿದ್ದೀವಿ. ಅವರುಗಳಲ್ಲಿ ಯಾರೊಬ್ಬರೂ ಸಹ ಧೈರ್ಯದಿಂದ ಮಲಗಲಿಕ್ಕೆ ಸಾಧ್ಯ ಇಲ್ಲ. ನಿದ್ದೆ ಹೆಂಗೆ ಬರುತ್ತೆ? ಭಯ ಆದಾಗ ನಿದ್ದೆ ಬರಲ್ಲ. ಅದಕ್ಕೆ ಹೇಳ್ತಾನೆ, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಹೌದಲ್ವಾ? ಇಫ್ ದೇ ಸ್ಲೆಪ್ಟ್, ಇಫ್ ದೇ ಸ್ಲೀಪ್, then only they are able to work, but nobody is there to have a sleep itself. Even a wink of a sleep they are not getting. Wink ಅಂದ್ರೆ ಏನ್ರಿ? ಒಂದು ಕಣ್ಮೇಲೆ ಕಣ್ಣು ಅಂತ ಹೇಳ್ತೀವಲ್ರಿ, ಒಂದು ಸ್ವಲ್ಪ ನಿದ್ದೆ ಮಾಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಂತ ಭಯ ಆಗ್ತಾ ಇದೆ. ಎನಿವೆ, ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್. ವಾಟರ್ ಕೆನಾಟ್ ಬಿ ಮೇಡ್ ಪ್ಲೂರಲ್ ವಾಟರ್ಸ್ ಆಸ್ ವಾಟರ್ಸ್, ಕರ್ಡ್ಸ್ ಇವೆಲ್ಲ ಏನು ಮಾಡ್ತೀವಲ್ರಿ, ಆಯಿಲ್ಸ್ ಹಿಂಗೆಲ್ಲ ಹೇಳಬಾರ್ದು, ಅದಲ್ವಾ? ನೀರುಗಳು ಅಂತಾರೇನ್ರಿ? ಇಲ್ವೆಲ್ಲ ಕವಿಯ ಕಲ್ಪನೆ. ಏನು ವಾಟರ್ಸ್ ಅಂತ ಯಾಕೆ ಬಳಸಿದಾನಪ್ಪ ಅಂದ್ರೆ ವಿಶಾಲವಾಗಿರುವ ಸಮುದ್ರ, ಅದಲ್ವಾ? ಹಾಗಾಗಿ ವಾಟರ್ಸ್ ಅಂತ ಅವನ ಕಲ್ಪನೆ ಬಳಸಿದ್ದಾನೆ. ಗ್ರಾಮರ್ಗೆ ಸಂಬಂಧಪಟ್ಟಂತೆ ವಾಟರ್ ದ್ರವರೂಪದ ವಸ್ತುಗಳಿಗೆ ಬಹುವಚನ ಮಾಡಕ್ಕೆ ಬರಲ್ಲ, ಅದಲ್ವಾ? ಆಯಿಲ್ಸ್ ಅನ್ಬಾರ್ದು, ನೀರುಗಳು ಅನ್ಬಾರ್ದು, ಅದಲ್ವಾ? ಬೇಕಾದ್ರೆ ನೀರಿನ ಹನಿಗಳು ಅನ್ಬೋದು, ಅದಲ್ವಾ? ಡ್ರಾಪ್ಸ್ ಆಫ್ ವಾಟರ್ ಅನ್ಬೋದು, ಬಟ್ ವಿ ಕಾಂಟ್ ಸೇ ವಾಟರ್ಸ್. ಬಟ್ ಹಿಯರ್ ದ ಪೋಯಟ್ ಹ್ಯಾಸ್ ಯೂಸ್ಡ್, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು, ಕವಿಗಳಿಗೆ, ಅದಲ್ವಾ? ಅವರು ಯಾವುದೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲವೊಂದು ವಿಷಯಗಳನ್ನು ಬಳಸಿರ್ತಾರೆ. ಕವಿ ಸಮಯ ಅಂತ ಕರೀತಾರೆ ಕನ್ನಡದಲ್ಲಿ. ಎಕ್ಸೆಪ್ಷನ್ ಕೇಸ್ ಇನ್ ಇಂಗ್ಲಿಷ್. ಅದೇನೋ ಹೇಳ್ಬಿಡ್ತೀವಿ, ಏನು ಗೊತ್ತಾ? ಇಟ್ ಈಸ್ ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ತಿಳ್ಕೊಳ್ಬೇಕು, ಬಿಟ್ಬಿಡ್ಬೇಕು. ಎನಿವೆ, ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಅಂಡ್ ಎ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಮಧ್ಯರಾತ್ರಿಯ ಆ ಭಯಾನಕ ಸಮುದ್ರದಲ್ಲಿ ಮಧ್ಯರಾತ್ರಿಯಾಗಿತ್ತು. ಅಷ್ಟರಲ್ಲಿ ಭಯಾನಕ ಬಿರುಗಾಳಿ ಒಂದು ಬೀಸಕ್ಕೆ ಚಾಲು ಆಗ್ತಾ ಇದೆ. ಅಂಡ್ ಅ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಭಯಾನಕ ಬಿರುಗಾಳಿ ಬೀಸುವಂತಹ ಸಂದರ್ಭದಲ್ಲಿ ಇಟ್ ಈಸ್ ಎ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್. ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್.
ಇದು ಒಂದು ಅಲಂಕಾರ ಆಗುತ್ತೆ. ಏನು ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್ ಅಂತ ಅಲಂಕಾರ ಬರ್ತಾವ್ರಿ ಸಾಕಷ್ಟು. ದೇ ಆರ್ ಫಿಗರ್ ಆಫ್ ಸ್ಪೀಚ್. ನಿಮಗೆ ಇದು ಅನಂತರ ಡಿಸ್ಕಸ್ ಮಾಡೋಣ. ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೇನು? ಅಲಂಕಾರಗಳು ಅಂತ. ಏನು ಓನೊಮೋಟೋ ಅಂತ ಬರುತ್ತೆ ರೀ. ಒನೊಮೊಟೋಪಿ ಅಂತ ಕರೀತಾರೆ ಅದಕ್ಕೆ. ಒನೊಮೊಟೋಪಿ ಅಂದ್ರೇನ್ರಿ? ಧ್ವನಿಗೆ ಸಂಬಂಧಪಟ್ಟಂತ ಅಲಂಕಾರ ಅದು, ಅದಲ್ವಾ? ಧ್ವನಿಗೆ. ಇಲ್ಲಿ ನೋಡಿ, ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್. ಏನು ಭಯಾನಕತೆಯಿಂದ ಆ ಹಡಗು ಅಲೆಗೆ ಅಪ್ಪಳಿಸಿ ದೊಡ್ಡ ಒಂದು ಸ್ಫೋಟದಂತೆ ಶಬ್ದ ಕೇಳಿಸ್ತಾ ಇದೆ ಅಂತೆ. ಅಲೆಗಳು ಬಂದು ಥಾಡ್ ಅಂತ ಬಡಿತವೆ, ಅವಾಗ ಸ್ಫೋಟಕ ಶಬ್ದ. ಇಂತಹ ಶಬ್ದ ಬರಬಹುದೇನೋ ಅನ್ನುವಂಥ ಭಯ ಆಗ್ತಾ ಇದೆ. ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್ ಬಿಕಾಸ್ ಇಟ್ ವಾಸ್ ವಿಂಟರ್ ಸೀಸನ್. ಅಂಡರ್ಸ್ಟ್ಯಾಂಡ್? ಒನ್ಸ್ ಅ ಟೆಂಪೆಸ್ಟ್ ಸ್ಟಾರ್ಟ್ಸ್ ಇಟ್ ಮೇ ನಾಟ್ ಸ್ಟಾಪ್. ಅದು ನಿಲ್ಲೋದು ಬಹಳ ಬಹಳ ಕಷ್ಟ ರೀ. 1 ವಾರ, 2 ವಾರ, 4 ದಿವಸ ಹೀಗೆ ಮುಂದುವರಿತಾ ಹೋಗುತ್ತೆ. ದಟ್ಸ್ ವೈ ಇಟ್ ಈಸ್ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್. ಅದಕ್ಕೆ ಚಳಿಗಾಲದಲ್ಲಿ ಏನಾದರೂ ಚಂಡಮಾರುತ ಬೀಸಾಕ ಚಾಲು ಆತೋ ಜನರಿಗೆ ಭಯಭೀತರಾಗ್ತಾರೆ. ಯೂಸ್ವಲ್ ಆಗಿ ಭೂಮಿ ಮೇಲೆ ನಾವು ಭಯ ಪಡ್ತೀವಿ, ಇವರಂತೂ ಸಮುದ್ರದಲ್ಲದಾರೆ. ದಟ್ಸ್ ವೈ ದೇ ಆರ್ ಫಿಯರ್ಫುಲ್. ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್ ಅಂಡ್ ಟು ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಪೆಟ್. ಈ ಕಡೆ ಸಮುದ್ರದ ಅಲೆಗಳು ಹಡಗಿಗೆ ಅಪ್ಪಳಿಸಿ ಸ್ಫೋಟಕ ಶಬ್ದ ಕೇಳಿಸುವಂತಾಗ್ತಾ ಇದೆ. ಆಮೇಲೆ ಜೋರಾದ ಒಂದು ಶಬ್ದ ಉಂಟಾಗ್ತಾ ಇದೆ, ರ್ಯಾಟ್ಲಿಂಗ್ ಟ್ರಂಪೆಟ್. ರಾಟಲ್ ಮೀನ್ಸ್ ಕಟ 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 ಅನ್ನುವ ಶಬ್ದ. ತುತ್ತೂರಿ, ಟ್ರಂಪೆಟ್ ಅಲ್ಲ, ಟ್ರಂಪೆಟ್ ಯಾರು ಊದ್ತಾ ಇಲ್ರಿ. ಆ ಯಾರಾದ್ರೂ ತುತ್ತೂರಿ ಊದುವಾಗ ಒಂದು ವಿಚಿತ್ರ ಶಬ್ದ ಬರುತ್ತಲ್ವಾ, ಅಂತಹ ಶಬ್ದ ಬರ್ತಾ ಇದೆ. ಏಕೆಂದ್ರೆ ಆ ಹಡಗಿಗೆ ಸೆಂಟರ್ನಾಗ ಒಂದು ಮಾಸ್ಟ್ ಅಂತ ಇರುತ್ತೆ ಕಟ್ಟಿಗೆ. ಏನು? ಸೊ ಫಾರ್ ದ ಬೋಟ್ ಯು ವಿಲ್ ಫೈಂಡ್ ದ ಮಾಸ್ಟ್ ಹಿಯರ್. ಇಲ್ಲೊಂದು ಮಾಸ್ಟ್ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಮಾಸ್ಟ್. ಏನು? ಇಲ್ಲಿ ಬೇಕಾದ್ರೆ ಒಂದು ಫ್ಲಾಗು ಹಚ್ಚಿರ್ತಾರೆ ಅವರು ಸೆಂಟರ್ನಲ್ಲಿ. ಇದಕ್ಕೆಲ್ಲ ಬಟ್ಟೆಗಳು ಹಾಕಿರ್ತಾರೆ ಹೀಗೆ. ಏನು? ಹಡಗನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಅದು ಹಡಗು ಬ್ಯಾಲೆನ್ಸ್ ಆಗ್ತಾ ಇದೆಯಾ ಹೊಳ್ತಾ ಅಂತ ಆ ಕಂಬ ನೋಡ್ಕೊಂಡೇ ಅವ್ರು ಕಂಡು ಹಿಡಿತಾರೆ. ಅದಕ್ಕೆ ನಾವು ಮಾಸ್ಟ್ ಅಂತ ಕರಿತೀವಿ, ಹೌದಲ್ವಾ? ಸೊ ಅಲ್ಲಿ ಆ ಮಾಸ್ಟ್ ಹೀಗೆ ಬಾಗಿದಾಗ ಕಟ 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 ಅನ್ನೋ ಶಬ್ದ ಬರ್ತದೆ. ಒಳಗೆಲ್ಲ ಕಟ್ಟಿಗೆ ಒಂದಕ್ಕೊಂದು ಕಟ್ಟಿರ್ತಾರೆ, ಜಾಯಿಂಟ್ ಮಾಡಿರ್ತಾರೆ. ಕಟ್ಟಿಗೆಗಳು ಲೂಸ್ ಆದರೂ ಸಹ ಶಬ್ದ ಬರ್ತದೆ, ಅಲ್ಲಿ ಒಂದಕ್ಕೊಂದು ತಾಕ್ತಾ ಇರ್ತವೆ. ಸೊ ಹಾಗೆ ಟು ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಪೆಟ್ ಥಂಡರ್ ಕಟ್ ಅವೇ ದ ಮಾಸ್ಟ್. ಅಬ್ಬಬ್ಬಾ ಗರ್ಜನೆ, ಹಡಗಿನ ಈ ಹಾಯಿ ಕಂಬ ಮುರಿದೋಯ್ತೋ ಏನೋ ಅನ್ನುವಂತೆ. ಕಟ್ ಅವೇ ದ ಮಾಸ್ಟ್, ಮುರಿದೋಯ್ತು. ಆ ಮಾಸ್ಟ್ ಮುರಿದೋದ್ರೆ ಎಲ್ಲವೂ ಮುರಿದಂತೇನೆ. ಏನ್ರಿ? ಅಂದ್ ಈಗ ರೈತರ ಕಣದಲ್ಲಿ ಒಂದು ಸಣ್ಣ ಒಂದು ಮೇಟಿ ಹಾಕ್ತಾರೆ ನೋಡ್ರಿ. ಆ ಮೇಟಿ ಮುರಿದ್ರೆ ಎಲ್ಲ ಎತ್ತುಗಳು ಆ ಕಡೆ ಕಡೆ ಹೋಗ್ತವೆ. ಪಿಲ್ಲರ್, ಲೈಕ್ ಎ ಪಿಲ್ಲರ್ ಫಾರ್ ಎ ಬಿಲ್ಡಿಂಗ್. ಇಫ್ ಎ ಪಿಲ್ಲರ್ ಈಸ್ ಬ್ರೋಕನ್, ದ ಟೋಟಲ್ ಬಿಲ್ಡಿಂಗ್ ವಿಲ್ ಬಿ ಕೊಲ್ಯಾಪ್ಸ್ಡ್. ಅಂಡರ್ಸ್ಟ್ಯಾಂಡ್? ದ ಸೇಮ್ ವೇ ದ sailors are going to imagine themselves that they were lost because the mast is cut away the mast. thunder garjaneya samaya. So we shuddered there in silence, for the stoutest held his breath. ಈ ರೀತಿ ರಾತ್ರಿಯಲ್ಲಿ ನಮಗೆಲ್ಲ ಭಾಸವಾಗ್ತಾ ಇತ್ತು. ಅಲೆಗಳು ಬಂದು ಅಪ್ಪಳಿಸಿ ಸ್ಫೋಟಕ ಶಬ್ದ, ಕಟ 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 ಅನ್ನುವಂತಹ ಶಬ್ದ. ಇದನ್ನೆಲ್ಲ ಕೇಳಿದಾಗ ನಾವೆಲ್ಲರೂ ಭಯಭೀತರಾಗಿ ಶಾಂತರಾಗಿ ಕುಳಿತುಕೊಂಡಿವಿ, ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ವಿ ಶಡ್ಡರ್ಡ್ ದೇರ್ ಇನ್ ಸೈಲೆನ್ಸ್, ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಹಿಸ್ ಬ್ರೀತ್. ನಾಟ್ ಓನ್ಲಿ ವಿ ಸಿಂಪಲ್ ಪೀಪಲ್, ನಾವಷ್ಟೇ ಅಲ್ಲ, ವೀರಾದಿ ವೀರ ಶೂರರೆಲ್ಲ ಇರ್ತಾರೆ ಇದ್ರಾಗೆಲ್ಲ. ಏನ್ರಿ? ಒಳ್ಳೆ 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 ಮಿಲಿಟರಿ ಪರ್ಸನ್ಸ್ ಎಲ್ಲ ಇರ್ತಾರೆ ಅದ್ರಾಗ, ಹಡಗಿನಲ್ಲಿ ಒಳ್ಳೆ ತರಬೇತಿ ಪಡ್ಕೊಂಡ್ರೆ ಇರ್ತಾರೆ. ಒಂದು ವೇಳೆ ಏನಾದ್ರೂ ಹಡಗು ಮುಳುಗೋದ್ರು ಸಹ 4-6 ಕಿಲೋಮೀಟರ್ ಈಜಾಡ್ತಕ್ಕಂಥ ವ್ಯಕ್ತಿ ಇರ್ತಾರೆ ಅವರು. ಎವ್ರಿಬಡಿ ಈಸ್ ಎ ಸ್ಟಡಿ ಸ್ವಿಮ್ಮರ್, ಹೌದಲ್ವಾ? ಅಂಥವರೆಲ್ಲ ಇವತ್ತು ಹೆದರ್ಕೊಂಡು ಕುಂತಿದಾರಂತೆ. ಅದೇ ಹೇಳ್ತಾನೆ, ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಹಿಸ್ ಬ್ರೀತ್. ಹೆಲ್ಡ್ ಹಿಸ್ ಬ್ರೀತ್ ಮೀನ್ಸ್ ಬ್ರೇವ್ ಇದ್ದವನು ಸಹ ಉಸಿರಿ ಕಟ್ಟುಕೊಂಡು ಕಾಯ್ತಾನೆ, ಯಾವ ಕ್ಷಣಕ್ಕೆ ಏನಾಗುತ್ತೋ ಅಂತ ಭಯದಲ್ಲಿ. ವೈಲ್ ದ ಹಂಗ್ರಿ ಸಿ ವಾಸ್ ರೋರಿಂಗ್ ಅಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್. ಅವಾಗ ದ ಹಂಗ್ರಿ ಸಿ ವಾಸ್ ರೋರಿಂಗ್, ವೈಲ್ ದ ಹಂಗ್ರಿ ಸಿ ವಾಸ್ ರೋರಿಂಗ್. Hungry sea was roaring. This is a kind of figures of speech that is called as personification. ಇದಕ್ಕೆ ನಾವು ಪರ್ಸನಿಫಿಕೇಶನ್ ಅಂತೀವಿ. ಯಾಕೆ ಅಂದರೆ ಇಲ್ಲಿ ಹಸಿದ ಸಮುದ್ರ ಗರ್ಜಿಸುತ್ತಿದೆ ಅಂತ ಕವಿ ಬರ್ದಾನೆ. ಯಾಕೆ ಗೊತ್ತಾ? ಸಮುದ್ರ ಪ್ರಯಾಣದ ಎಷ್ಟು ಭಯಾನಕ ಕಾಣಿಸುತ್ತೆ ಸಮುದ್ರ. ಯಾವಾಗ? ಚಂಡಮಾರುತ ಬೀಸಿದಾಗ. ಅಲಂಕಾರ ಮಾಡಿದನ್ರಿ
ಸಮುದ್ರಕ್ಕೊಂದು ಜೀವ ತುಂಬಿದ್ದಾನೆ. ಸಮುದ್ರ ಗರ್ಜನೆ ಮಾಡೋದಿಲ್ಲ, ಅದನ್ನು ಸಿಂಹ ಏನು ಗರ್ಜನೆ ಮಾಡಕ್ಕ. ಆದ್ರೆ ಕವಿ ನಿರ್ಜೀವಕ್ಕೆ ಜೀವ ತುಂಬಿ ಮಾತಾಡುವಂಥದ್ದನ್ನ ನಾವು ನೋಡಿದಾಗ ಅದಕ್ಕೆ ನಾವು ಒಂದು ಅಲಂಕಾರ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಎಸ್ ಪರ್ಸನಿಫಿಕೇಶನ್. ಇದು ಮತ್ತು ದ ಬ್ರೆಕ್ಕರ್ಸ್ ಟಾಕ್ಡ್ ವಿತ್ ಡೆತ್. ದ ಬ್ರೆಕ್ಕರ್ಸ್ ಟಾಕ್ಡ್ ವಿತ್ ಡೆತ್. These two are the examples of personification. Personification. So, ಇಲ್ಲಿ ಮುಂದೆ ಮತ್ತೆ ಡಿಸ್ಕಸ್ ಮಾಡೋಣಂತೆ. While the hungry sea was roaring and the breakers talked with death. ಹಸಿದ ಸಮುದ್ರ ಗರ್ಜಿಸುತ್ತಲಿತ್ತು, ಎಲ್ಲ ಅಲೆಗಳು, ಬ್ರೇಕರ್ಸ್ ಮೀನ್ಸ್ ಅಲೆಗಳು ಇವಾಗ ಅವರಿಗೆ ತುಂಡು ಮಾಡುವಂತಹ ಏನ್ರಿ ಶತ್ರುಗಳಂತೆ ಕಾಣ್ತಾ ಇವೆ. ಅದಕ್ಕೆ ಬ್ರೇಕರ್ಸ್ ಅಂತ ಕವಿ ಬರ್ದಾನೆ. ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್. ಆ ಅಲೆಗಳು ಸಾವಿನೊಂದಿಗೆ ಮಾತಾಡ್ತಿದ್ದು ಅಂತ. ಅಂದ್ರೆ ಏನ್ರಿ, ಅವರನ್ನು ಆಹುತಿಗೋಸ್ಕರ ಕಾಯುತ್ತಿದ್ದು ಅಂತೆ. ಅಂತಹ ಭಯಾನಕ ರಾತ್ರಿಯಲ್ಲಿ ಚಿತ್ರಣ ಮಾಡಿದ್ದಾನೆ ಕವಿ. ಆಸ್ ದೋಸ್ ವಿ ಶಾಟ್ ಇನ್ ಡಾರ್ಕ್ನೆಸ್ ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್ಸ್. ಹೀಗೆ ಇಂತಹ ಭಯಾನಕ ರಾತ್ರಿಯ ಸಮುದ್ರದಲ್ಲಿ ನಾವೆಲ್ಲ ಕಾರ್ಗತ್ತಲೆಯಲ್ಲಿ ಭಯಭೀತರಾಗಿ ಕುಳಿತುಕೊಂಡಾಗ ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್. ಅವಾಗ ಎಲ್ಲರಿಗೆ ಪರಮಾತ್ಮ ನೆನಪಾಗುತ್ತೆ. ಅವಾಗ ಎಲ್ಲರೂ ತಮ್ಮದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಮುಳುಗ್ಬಿಡ್ತಾರೆ. ಅಪ್ಪ ದೇವರೇ ಕಾಪಾಡಪ್ಪ, ಓ ಲಾರ್ಡ್ ಜೀಸಸ್ ಪ್ಲೀಸ್ ಸೇವ್ ಅಸ್. ಸೊ ಅವ್ರದೇ ರೀತಿಯಲ್ಲಿ ಎಲ್ಲರೂ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ, ಹೌದಲ್ವ? ಚೆನ್ನಾಗಿದ್ದಾಗ ದೇವ್ರು ಬೇಕಾಗಿರಲ್ಲ. ಕೆಲವೊಂದ್ಸಲ ನಮಗೆ ಸಂಕಟ ಬಂದಾಗ ಅವಾಗ ಅಪ್ಪ ದೇವರೇ ಕಾಪಾಡಪ್ಪ ಅಂತ ಹೇಳ್ತೀವಿ, ಹೌದಲ್ವಾ? ಅದಕ್ಕೆ ದೇವರಿಗೆ ನೀವು ಪ್ರಿಯರಾಗಬೇಕು ಅಂದರೆ ಆಲ್ವೇಸ್ ವಿ ಮಸ್ಟ್ ಆ್ಯಂಡ್ ಶುಡ್ ಬಿ ಗ್ರೇಟ್ಫುಲ್ ಫಾರ್ ದ ಲಾರ್ಡ್ ಹಿಮ್ಸೆಲ್ಫ್. ಎವ್ರಿ ನೌ ಆ್ಯಂಡ್ ದೆನ್, ಫಾರ್ ಎವ್ರಿ ಸೆಕೆಂಡ್ ವಿ ಮಸ್ಟ್ ಬಿ ಗ್ರೇಟ್ಫುಲ್ ಫಾರ್ ಹಿಮ್. ಅಂಡರ್ಸ್ಟ್ಯಾಂಡ್? ಎನಿವೆ, ಈಚ್ ಒನ್ ಬಿಸಿ ವಿತ್ ಹೀಸ್ ಪ್ರೇಯರ್ಸ್. ಪ್ರತಿಯೊಬ್ಬ ನಾವಿಕ ತನ್ನದೇ ರೀತಿಯ ಪ್ರಾರ್ಥನೆಯಲ್ಲಿ ತಲ್ಲೀನಾಗ್ಬಿಟ್ಟಿದ್ದಾನೆ. ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್ ಆಸ್ ಹಿ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್. ಅಷ್ಟರಲ್ಲಿ ಏನಾಯ್ತು, ಎಲ್ಲರೂ ದೇವರ ಪ್ರಾರ್ಥನೆ ಮಾಡ್ತಾ ಇದ್ರು. ಇಲ್ಲಿ ಮೇಲಿನಿಂದ ಕೆಳಗಿಳಿದು ಬರ್ತಾ ಇದ್ದ ಯಾರು? ಕ್ಯಾಪ್ಟನ್. ಏನಂದ್ಬಿಟ್ಟ ಅವನು ಘೋಷಣೆ ಮಾಡಿಬಿಟ್ಟ. ಏನಂತ? ವಿ ಆರ್ ಲಾಸ್ಟ್. ಇವಾಗ ನಮ್ಮ ಕತೆ ಮುಗೀತು, ನಮ್ಮ ಅಂತ್ಯ ಸಮೀಪಿಸ್ತು ಅಂತ ಹೇಳಿ. ಸಮೀಪಿಸ್ತಾ ಇದೆಯಲ್ಲ ರೀ, ವಿ ಆರ್ ಲಾಸ್ಟ್ ಅಂತ ಪ್ಯಾಸೇಜ್ ನಲ್ಲಿ. Now our boat is about to sink. I am helpless. So pray the God. God may help you. God may help you ಅನ್ಬೇಕಲ್ರಿ, ಅದನ್ನೂ ಹೇಳಿಲ್ಲ ಅವನು. ವಿ ಆರ್ ಲಾಸ್ಟ್. ಮೇಲಿಂದ ಕೆಳಗಿಳಿದು ಬರ್ತಾ ಬರ್ತಾ ಆ ಹಡಗಿನ ನಾವಿಕರ ಕ್ಯಾಪ್ಟನ್ ಏನ್ರಿ, ಹಿರೇಮಣಿ ಅಂತ ಹೇಳ್ತೀವಲ್ರಿ, ದ ಬಾಸ್, ದ ಕ್ಯಾಪ್ಟನ್, he shouted, he declared that they were lost as he staggered down the stairs. But his little daughter whispered as he took his icy hand. ಏನಾಗುತ್ತೆ, ಅಷ್ಟರಲ್ಲಿ ಆ ಹಡಗಿನಲ್ಲಿ ಕ್ಯಾಪ್ಟನ್ ಇದ್ರು, ಕ್ಯಾಪ್ಟನ್ನ ಮಗಳು ಸಹ ಪ್ರಯಾಣ ಮಾಡ್ತಾ ಇದ್ರು. ಅಂಡರ್ಸ್ಟ್ಯಾಂಡ್? ಅವಾಗ ಏನಾಗುತ್ತೆ, ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್. ಎಲ್ಲರೂ ಭಯಭೀತರಾಗಿ ಕುಳಿತುಕೊಂಡಾಗ ಆ ಕ್ಯಾಪ್ಟನ್ನ ಮೇಲಿಂದ ಕೆಳಗೆ ಇಳಿದು ಬರ್ತಾ ಇದ್ದ ಎಲ್ಲರಿಗೆ ಭಯವನ್ನು ಹುಟ್ಟಿಸ್ದ. ಹಡಗು ಮುಳುಗುವಂತಾಗಿದೆ ಅಂತ ಹೇಳ್ಬಿಟ್ಟ. ಅಷ್ಟರಲ್ಲಿ ಅವನ ಚಿಕ್ಕ ಹುಡುಗಿ, ಆ ಕ್ಯಾಪ್ಟನ್ನ ಮಗಳು ಏನಂತ ನೋಡಿ, ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್ ಆಸ್ ಹಿ ಟುಕ್ ಹಿಸ್ ಐಸಿ ಹ್ಯಾಂಡ್. ಆ ನಾವಿಕನ ಕೈಗಳು ತಣ್ಣಗಾಗಿದ್ದು ಅಂತೆ. ಅವನ ತಂಪಾದ ಕೈಗಳಲ್ಲಿ ಮಗಳು ಸಹ ಕೈಯಲ್ಲಿ ಕೈ ಇಟ್ಟು ಪಾಪ ಆ ಹುಡುಗಿ ನಿಂತಿತ್ತು. ಆ ಮಗುವಿಗೆ ಗೊತ್ತಾಯಿತು, ಅಯ್ಯೋ ನಮ್ಮ ತಂದೆಯವರು ತುಂಬಾ ಭಯಪಟ್ಟಿದ್ದಾರೆ, ಅದಕ್ಕೆ ಕೈಗಳು ಇಷ್ಟು ತಣ್ಣಗಾಗ್ಯವು ಅಂತ ತಿಳ್ಕೊಂತಂತೆ, ಹೌದಲ್ವಾ? ತಿಳ್ಕೊಂಡು ಪಾಪ ಹುಡುಗಿ ಧೈರ್ಯ ಕೊಡುತ್ತೆ, ಧೈರ್ಯ ತುಂಬುತ್ತೆ. ಏನಂತ ನೋಡಿ, ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್ ಆಸ್ ಹಿ ಟುಕ್ ಹಿಸ್ ಐಸಿ ಹ್ಯಾಂಡ್. ತನ್ನ ತಂದೆ ಅಥವಾ ಕ್ಯಾಪ್ಟನ್ನ ಕೈಯಲ್ಲಿ ಕೈ ಇಟ್ಟು ಆ ತಂಪು ಅಥವಾ ಭಯವನ್ನ ಅನುಭವಿಸಿ ಆ ಮಗು ಮಾತಾಡುತ್ತೆ. ಏನಂತ ನೋಡಿ, ಸಿ ಟುಕ್ ಹಿಸ್ ಐಸಿ ಹ್ಯಾಂಡ್, ಸಿ ವಿಸ್ಪರ್ಡ್. ಮೆಲ್ಲಗೆ ಹೇಳುತ್ತೆ, ಅಪ್ಪ isn't God upon the ocean? Isn't God is not any type of God on the ocean, just the same as on the land? ಅಪ್ಪ ಭೂಮಿ ಮೇಲೆ ಉಪಸ್ಥಿತನಿರುವಂತೆ ಈ ನೀರಿನ ಮೇಲೆ ಸಮುದ್ರದಲ್ಲಿಯೂ ಸಹ ದೇವರ ಉಪಸ್ಥಿತಿ ಇರಕ್ಕಿಲ್ವಾ? ದೇವರು ಇರಕ್ಕಿಲ್ವಾ ಅಂದ್ರೇನು? ಇರುತ್ತಾನೆ ಅಂತ ಮಗುವಿನ ಉದ್ದೇಶ. ಹೌದಾ? ಇರಲ್ವಾ ಅಂದ್ರೇನು? ಖಂಡಿತ ಇರ್ತಾನೆ ಅಂತ ಹೇಳ್ದಂಗೆ, ಅದಲ್ವಾ? ಸೊ ಆ ಮಗು ಏನಂತೆ, ಅಪ್ಪ ನಮ್ಮನ್ನೆಲ್ಲ
ಆ ದೇವರು ಭೂಮಿಯ ಮೇಲೂ ಮತ್ತು ಸಮುದ್ರದ ಮೇಲೆ ಒಬ್ಬನೇ ಅಲ್ಲವಾ? ಮತ್ತೆ ನಮ್ಗೆ ಕಾಪಾಡಲ್ಲ ಅಂತ ಯಾಕೆ ನಾವು ನಂಬಿಕೆಯನ್ನು ಕಳ್ಕೊಳ್ಳೋಣ? ವಿ ಶುಡ್ ಹ್ಯಾವ್ ಅ faith. Isn't God upon the ocean just the same as on the land? Then we kissed the little maiden and we spake in better cheer. ಹಾಗಂದವನೇ ಏನು ತಕ್ಷಣ ಏನು ಆ ಹುಡುಗಿ ಪ್ರೋತ್ಸಾಹದ ಮಾತುಗಳು ಆಡಿದ ತಕ್ಷಣ ಎಲ್ಲ ನಾವಿಕರು ಅಚ್ಚರಿ ಪಟ್ಕೊಂಡು ಸಂತೋಷಗೊಳ್ತಾರೆ. ಮುಂದೆ ಅವರು ಒಂದು ಹೆಜ್ಜೆ ಮುಂದಿಟ್ಟು ಆ ಮಗುವಿನ ಹಣೆಗೆ ಮುತ್ತಿಡ್ತಾರೆ. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್. ಮೇಡನ್ ಅಂದ್ರೇನ್ರಿ? ಕನ್ನೆ. ಅವಿವಾಹಿತ ತರುಣಿಗೆ ಮೇಡನ್ ಅಂತ ಕರಿತೀವಿ, ಹೌದಾ? ಏನದು? ಮೇಡನ್. ಮೇಡನ್ ಅಂದ್ರೇನ್ರಿ? ಕನ್ನೆ. ಮೇಡನ್ ಕನ್ನೆ. ಸೊ ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಅಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್. ಆಗ ಆ ಮಗುವಿನ ಮಾತನ್ನ ಕೇಳಿದ ಕೂಡಲೇ ನಾವೆಲ್ಲ ಆ ಮಗುವಿಗೆ ಹಣೆಗೆ ಒಂದಿಷ್ಟು ಮುತ್ತಿಟ್ಟು ಏನು ಎಲ್ಲರೂ ಪ್ರೀತಿಯಿಂದ ಮುಂದುವರಿತಾರೆ, ಪ್ರೋತ್ಸಾಹಗೊಂಡು ಮುಂದುವರಿತಾರೆ. ಸಂತೋಷವಾಗಿ ಒಬ್ಬರೊಬ್ಬರು ಮಾತಾಡ್ತಾರೆ. ಏನು ಮಾತಾಡ್ತಾರೆ? ಬನ್ನಿ ಆ ಚಿಕ್ಕ ಹುಡುಗಿ ಯಾವಾಗ ಈ ಥರ ಒಳ್ಳೆಯ ಮಾತಾಡುತ್ತಂದ್ರೆ ನಾವು ಪ್ರಯತ್ನ ಯಾಕೆ ಮಾಡಬಾರ್ದು? ಸೊ ದೇ ಗಾಟ್ ಇನ್ಸ್ಪಿರೇಷನ್. ಬಿಫೋರ್ ದಟ್ ದೇ ವರ್ ವೆರಿ ಫಿಯರ್ಫುಲ್. ಮೊದಲೆಲ್ಲ ಭಯ ಪಟ್ಕೊಂಡಿದ್ರು. ಆದರೆ ಆ ಹುಡುಗಿಯ ಮಾತನ್ನ ಕೇಳಿ ಎಲ್ಲರೂ ಪ್ರೋತ್ಸಾಹಕ್ಕೆ ಒಳಪಡ್ತಾರೆ, ಮುಂದೆ ಬರ್ತಾರೆ. ಅಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್. ಸಂತೋಷವಾಗಿ ಮಾತಾಡ್ತಾ ಅಂಡ್ ವಿ anchored ಸೇಫ್ ಇನ್ ಹಾರ್ಬರ್ ವೆನ್ ದ morn was shining clear. What? And we anchored safe in harbor when the morning was shining clear. ರಾತ್ರಿಯೆಲ್ಲ ಇಡೀ ಹಡಗಿನ ನಾವಿಕರು ಭಯಭೀತರಾಗಿ ಹಾಗೋ ಹೀಗೋ ಏನು ನಾವು ಮುಳುಗೋಗ್ತೀವಿ ಅನ್ನುವಂಥ ಭಯಪಟ್ಟಿದ್ರು. ಆದರೆ ಆ ಚಿಕ್ಕ ಹುಡುಗಿಯ ಒಂದೆರಡು ಮಾತಿನಿಂದ ದೇವರ ಇರುವಿಕೆಯ ಬಗ್ಗೆ ಒಂದಿಷ್ಟು ಆ ಮಗು ಪ್ರೋತ್ಸಾಹ ಮಾಡಿದ್ದರಿಂದ ಎಲ್ಲರೂ ಮುಂದುವರೆದು ಆ ಹಡಗನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನೇನಪ್ಪ ಸ್ವಲ್ಪ ಸಮಯ ಅನ್ನುವಷ್ಟರಲ್ಲಿ ಚಂಡಮಾರುತ ನಿಂತು ಹೋಗುತ್ತೆ. ಮುಂಜಾನೆ ಕಣ್ ತೆರೆದು ನೋಡ್ತಾರೆ. ಇಟ್ ವಾಸ್ ಶೈನಿಂಗ್ ಮಾರ್ನಿಂಗ್. ಮುಂಜಾನೆ ಸೂರ್ಯದೇವ ತನ್ನ ಕಾಂತಿಯಿಂದ ಉದಯ ಆಗ್ತಾ ಇದ್ದ. ಶಾಂತ ಸಮುದ್ರವೆಲ್ಲ ಶಾಂತವಾಗಿತ್ತು. ಕಣ್ಣು ತೆರೆದು ನೋಡ್ತಾರೆ, ಅವ್ರ ಹಡಗು ದಂಡೆಗೆ ತಾನಾಗೆ ಬಂದು ಮುಟ್ಟಿತ್ತು. ತಾನಂದ್ರೇನ್ರಿ ಆ ಸಮಯದಲ್ಲಿ ಕಷ್ಟಪಟ್ಟಿದ್ರೆ ಹೌದು. ಮುಂಜಾನೆ ಎದ್ದ ತಕ್ಷಣ ನೋಡ್ತಾರೆ ಮುಂದೆ ನೀರ ಇಲ್ಲ, ದಂಡೆ ಬಂದ್ಬಿಡುತ್ತೆ ಅವರಿಗೆ. ಅಂದ್ರೆ ದೇ ವೇರ್ ಆಲ್ ಸೇಫ್. They were saved their life. This is because of the inspiration of that little daughter. Last line ನೋಡಿ. And we anchored safe in harbor when the morn was shining clear. ಏನ್ರಿ ಮುಂಜಾನೆ ಶುಭ್ರವಾಗಿ ಹೊಳೆಯುತ್ತಿರುವಾಗ ನಾವೆಲ್ಲ ಬಂಧುಗಳೇ ಅಲ್ಲಿ ಹೋಗಿ ಸೇಫ್ ಆಗಿ ಮುಟ್ಟಿದ್ವಿ. Such a wonderful poem is there. The only message of this poem is that we must and should have faith at God. Faith at God means the faith at ourselves first of all. ಏನ್ರಿ ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಕೊಂಡ ಹಾಗೆ ದೇವರ ಮೇಲೆ ನಂಬಿಕೆ ಇರಲಿ ಅಂದ್ರೆ ಏನು ಗೊತ್ತಾ? ನಾವು ಅಲ್ಲಿ ಪ್ರೋತ್ಸಾಹಕ್ಕೆ ಒಳಪಡ್ತೀವಿ. ನಮಗೆ ಯಾರೂ ಇಲ್ಲ ಅಂದ್ರೆ ದೇವ್ರು ಕಾಪಾಡ್ತಾನೆ ಎನ್ನುವಂಥ ಧೈರ್ಯ ಬಂದ್ಬಿಡುತ್ತೆ. ರಿಸ್ಕ್ ವರ್ಕ್ ತಗೊಳ್ಳುವಾಗ ವಿ ಮಸ್ಟ್ ಅಂಡ್ ಶುಡ್ ಹ್ಯಾವ್ ಫೇತ್ ಎಟ್ ಗಾಡ್. ಹಾಗಂತ ಕಾರ್ಯ ಮಾಡದೇ ಇರ್ಬೇಕಂತಲ್ಲ, ಕಾರ್ಯ ಮಾಡಕ್ಕೆ ಮುಂದುವರಿಬೇಕು. ಆತ್ಮ ಉಲ್ಲಾಸಕ್ಕಾಗಿ, ಧೈರ್ಯಕ್ಕಾಗಿ ನಮಗೆ ದೇವರ ಮೇಲೆ ನಂಬಿಕೆ ಬೇಕು ಅನ್ನೋದಕ್ಕೆ ದಿಸ್ ಪೋಯಮ್ is an eye witness, eye proof, ample proof, what you call. Okay, such is the wonderful poem, dear children. So let us discuss about the question answers. We were crowded in the cabin, not a soul would dare to sleep. The very first question here, ಅದರಲ್ಲಿ A ನೋಡಿ, who does the word we refer to? The very first line ಅಪ್ಪ, very easy. ಒಂದನೇ ಸಲ ಏನು ಹೇಳಿದ್ದಾರೆ? We were crowded in the cabin ಅಂತ ಹೇಳಿದ್ದಾರೆ. We, who are the we here? The sailors. ಏನ್ರಿ ಯಾರವರು? ನಾವಿಕರು. The sailors who are in the middle of the dark night on the waters. They were under the control of cruel tempest. ಅದಲ್ವಾ? So the word we refers to the sailors. ಅಥವಾ seamen ಅನ್ರಿ. sailors ಅಂದ್ರೆ ಒಂದೇ ಅಥವಾ seamen ಅಂದ್ರೆ ಒಂದೇ. sailors ಅಥವಾ SEC ಮ್ಯಾನ್ ಬೇರೆ, ಮೆನ್ ಅಂದ್ರೆ ಬಹುವಚನ. ಇದು ಎಸ್ ಹಚ್ತೀವಿ, ಇಲ್ಲಿ MEN ಮಾಡ್ತೀವಿ. ಬೋತ್ ಆರ್ ಸೇಮ್. ದ sailors who were in the dark ಅಥವಾ midnight of that tempest itself. They were under the control of tempest. They were struck by tempest itself. Who does the word we refer to? The word we refers to sailors. Next ನೋಡಿ,
ನಾಟ್ ಎ ಸೋಲುಡ್ ಡೇ ಟು ಸ್ಲೀಪ್. ವೈ ವಾಸ್ ಇಟ್ ಸೋ? ಯಾರೊಬ್ಬರೂ ಸಹ ಮಲಗಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಹೀಗೆ ಅಂತ. ಏನ್ರಿ? ಬಿಕಾಸ್ ಆಫ್ ಕ್ರೂವೆಲ್ ಟೆಂಪೆಸ್ಟ್ ಅಷ್ಟೇ ರೀ. ನಾಟ್ ಎ ಸೋಲುಡ್ ಡೇ ಟು ಸ್ಲೀಪ್ ಬಿಕಾಸ್ all the sailors they were under the fearful tempest. They were all very much fearful. That's why they were unable to sleep. So this was so because of cruel tempest in the midnight on the waters. Understand? ಅದನ್ನ ಹೇಳೋದಿಲ್ಲಿ. ಯೂಸ್ವಲಿ ಸ್ಟಾರ್ಮ್ಸ್ ಆರ್ ಫಾರ್ಮ್ಡ್ ಇನ್ ದ ಡೀಪ್ ಸಿ. ಸರ್ವೇ ಸಾಮಾನ್ಯವಾಗಿ ಚಂಡಮಾರುತಗಳು ಆಳದ ಸಮುದ್ರದಲ್ಲಿ ಏಳ್ತವೆ. ಸಮುದ್ರಕ್ಕೆ ಜೋರಾದ ಗಾಳಿ ಅಪ್ಪಳಿಸಿದಾಗ ಅಲೆಗಳು ಅಲ್ಲೋಲ ಕಲ್ಲೋಲವಾಗಿ ದಂಡೆಗೆ ಬಂದು ಅಪ್ಪಳಿಸ್ತವೆ, ಅದಲ್ವಾ? ಏನು ಅದು ಸರ್ವೇ ಸಾಮಾನ್ಯ. ವಾಟ್ ಪ್ರಿಕಾಷನ್ ಹ್ಯಾವ್ ದ ಸೇಲರ್ಸ್ ಗಾಟ್ ಟು ಟೇಕ್ ಬಿಫೋರ್ ದ ಓಎಸ್? ಹೌದಲ್ರಿ, ಸಾಮಾನ್ಯ ಪ್ರಶ್ನೆ ಇದು. ನಾಟ್ ಕನ್ಸರ್ನ್ ವಿತ್ ಪೋಯಮ್ ಇಟ್ ಸೆಲ್ಫ್. ಅಲೆಗಳು ಬಂದೇ ಬರ್ತಾವೆ, ಅದಲ್ವಾ? ಈಗ ಸಮುದ್ರ ಪ್ರಯಾಣ ಆದಮೇಲೆ ಅಲೆಗಳು ಬರೋವೆ ಅಲ್ರಿ? ಏನ್ರಿ? ಬರವೆ. ಅದಕ್ಕಾಗಿ ಒಬ್ಬ ನಾವಿಕನಾದವನು ಯಾವ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು? ಅರ್ಥ ಆಯ್ತಾ? ಏನು ಕೈಗೊಳ್ಳಬೇಕಪ್ಪ ಅಂತೆ, ಅದಲ್ವಾ? ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ವಿ ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ಆ್ಯಡ್ ಯುವರ್ ಸೆಲ್ಫ್. ಸೊ ವೆರಿ ಫಸ್ಟ್, ಇಫ್ ದ ಬಿಗ್ ಬೋಟ್ ಈಸ್ ದೇರ್ ಮಸ್ಟ್ ಬಿ ಲೈಫ್ ಬೋಟ್ಸ್ ಆನ್ ದ ಹ್ಯೂಜ್ ಬೋಟ್ ಇಟ್ ಸೆಲ್ಫ್. ಲೈಫ್ ಬೋಟ್ ಇರಬೇಕು. ಏನು ಅಗೇನ್ ಅಲ್ಲಿ ಬೇಕಾದ್ರೆ ನೀವು ಪಾಯಿಂಟ್ಸ್ ಹಾಕಿ ಬರೀರಿ, ಅದಲ್ವಾ? ದ ರೆಫರೆನ್ಸ್ ಬುಕ್ ಮೆನಿ ಮೋರ್ ಆಕ್ಟಿವಿಟೀಸ್, ಮೆನಿ ಮೋರ್ ಎಕ್ಸಾಂಪಲ್ಸ್ ಆರ್ ಗಿವನ್. ಎಲ್ಲಕ್ಕಿಂತ ಮುಖ್ಯವಾಗಿ ದ ಸೇಲರ್ ಮಸ್ಟ್ ಬಿ ಸ್ಟರ್ಡಿ ಸ್ವಿಮ್ಮರ್ಸ್. ಹಿ ಮಸ್ಟ್ ಬಿ ದ ಗುಡ್ ಸ್ವಿಮ್ಮರ್. ಹಿ ಮಸ್ಟ್ ಕ್ಯಾರಿ ಡ್ರಿಂಕಿಂಗ್ ವಾಟರ್ ಅಂಡ್ ಸಫಿಸಿಯೆಂಟ್ ಫುಡ್ ವಿತ್ ಹಿಮ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಲೈಫ್ ಜಾಕೆಟ್ಸ್. ಹೌದಲ್ರಿ? ಏನೆಲ್ಲ ಹೇಳ್ಬೋದು ಕಾಮನ್ ಆಗಿ. ಏನು ಒಳಗಡೆ ಗಾಳಿ ತುಂಬಿರುವಂಥ ಜಾಕೆಟ್ ಇರ್ತಾವಲ್ವಾ, ಜಾಕೆಟ್ ಹಾಕೊಳ್ಬೇಕ್ರಿ. ಒಂದು ವೇಳೆ ಹಡಗು ಮುಳುಗೋಯ್ತಂದ್ರೆ ಅವನು ತೇಲಾಡ್ತಾ ದಂಡೆ ಬರ್ತಾನೆ. ಅದು ಬಹಳ ಇಂಪಾರ್ಟೆಂಟ್ ರೀ. ಅವನು ಎಷ್ಟೇ ಈಜುಗಾರನಿದ್ರೂ ಸಹ ಅವನಿಗೆ ಉಸಿರು ಕಟ್ಟಿ ಸಾಯುವಂಥದ್ದಾಗುತ್ತೆ. ದಟ್ಸ್ ವೈ ಅ ಸೇಲರ್ ಮಸ್ಟ್ ಅಂಡ್ ಶುಡ್ ಹ್ಯಾವ್ ಲೈಫ್ ಜಾಕೆಟ್ಸ್ ವಿತ್ ಹಿಮ್, ಸಫಿಸಿಯೆಂಟ್ ಫುಡ್ ಆ್ಯಂಡ್ ವಾಟರ್, ಕ್ಲಾತಿಂಗ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಹಿ ಮಸ್ಟ್ ಬಿ ಸ್ಟರ್ಡಿ ಸ್ವಿಮ್ಮರ್. ಅವನು ಒಳ್ಳೆಯ ನಿಪುಣ ಈಜುಗಾರನಾಗಿರಬೇಕು. ಆ್ಯಂಡ್ ಹಿ ಮಸ್ಟ್ ಅಂಡ್ ಶುಡ್ ಹ್ಯಾವ್ ದ ವೆರಿ ಗುಡ್ ಆ್ಯಂಡ್ ಸ್ಟ್ರಾಂಗ್ ಹೆಲ್ತ್ ಆ್ಯಂಡ್ ಹಿ ಮಸ್ಟ್ ಕ್ಯಾರಿ ಲೈಫ್ ಬೋಟ್ಸ್ ವಿತ್ ಹಿಮ್. ಹೀಗೆ ಒಂದಲ್ಲ ಎರಡಲ್ಲ 4 ಕಾರಣಗಳು ನೀವಲ್ಲಿ ಸೇರಿಸ್ಬೋದು. ಎಲ್ಲಕ್ಕಿಂತ ಮುಖ್ಯ ಏನು ಗೊತ್ತಾ? The sailor must and should have the sufficient knowledge about compass, the direction, the sea route, the distance to the spot, etc. ಅದಲ್ರಿ? ಇಷ್ಟೆಲ್ಲ ಬರೆದ್ರೆ ಸಾಕಷ್ಟೇ ಇಲ್ಲಿ. ಇವೆಲ್ಲ ಅವನಿಗೆ ಬೇಕಾಗುವಂಥ ಅಂಶಗಳು ಅಂತ. ಅಂಡರ್ಸ್ಟ್ಯಾಂಡ್? ಎನಿವೆ, ಹೌ ಡಸ್ ಇಟ್ ಅಫೆಕ್ಟ್ the poet says it is a fearful thing in winter. ಹೌದಲ್ವಾ? ಕವಿ ಏನು ಹೇಳಿದ್ದಾನೆ? ಯಾವಾಗಲೂ ಸಮುದ್ರ ಪ್ರಯಾಣ ಮಾಡ್ತಾರೆ ಬಿಡ್ರಿ, ಆದರೆ ಚಳಿಗಾಲದಲ್ಲಿ ಬಹಳ ಭಯಾನಕ, ಹೆದರಿಸುವಂಥ ಒಂದು ಸನ್ನಿವೇಶ. ಯಾಕೆ ಅಂತ ನೋಡಿ ಇಲ್ಲಿ ಏನ್ರಿ? ಸೊ ಬಿಕಾಸ್ ದ ಸ್ಟಾರ್ಮ್ ಈಸ್ ರೆಫರ್ಡ್ ಆಸ್ ದ ಫಿಯರ್ಫುಲ್ ಥಿಂಗ್ ಇನ್ ದ ವಿಂಟರ್ ಹಿಯರ್. ಯಾಕೆ ಫಿಯರ್ಫುಲ್ ಅಫ್? ವಾಟ್ ಈಸ್ ರೆಫರ್ಡ್ ಹಿಯರ್? ದ ಸ್ಟಾರ್ಮ್ ಈಸ್ ರೆಫರ್ಡ್ ಆಸ್ ಎ ಫಿಯರ್ಫುಲ್ ಥಿಂಗ್. If a storm appears, the boat will be about it. It will be into the water itself. It will sink into the water, and all the sailors will die. That's why it is a fearful thing. What is fearful thing referred here? ಅಂತ ಪ್ರಶ್ನೆ ಮಾಡಿದ್ದಾರೆ ನೋಡಿ ಇಲ್ಲಿ. What is referred to as a fearful thing in winter? The cruel tempest is referred as fearful thing in winter. Next ನೋಡಿ, how would be the condition in the deep sea ಡ್ಯೂರಿಂಗ್ ವಿಂಟರ್ ಆನ್ ದ ಸಿ? ಆಳವಾದ ಸಮುದ್ರಗಳಲ್ಲಿ, ವಿಶೇಷವಾಗಿ ಚಳಿಗಾಲದಲ್ಲಿ ಎಂತಹ ಸನ್ನಿವೇಶ ಅಲ್ಲಿ ಉದ್ಭವ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಏನು? ಸೊ ದಟ್ ಹಿಯರ್ ಇನ್ ವಿಂಟರ್ ದ ಸಿ ವುಡ್ ಬಿ ವೆರಿ ಕೋಲ್ಡ್ ಆ್ಯಂಡ್ ವೈಲೆಂಟ್. ದ ಸಿ ವುಡ್ ಬಿ ವೆರಿ ಕೋಲ್ಡ್ ಆ್ಯಂಡ್ ವೈಲೆಂಟ್, ಆ್ಯಂಡ್ ಸಮ್ಟೈಮ್ ದ ಟೋಟಲ್ ವಾಟರ್ ವಿಲ್ ಬಿ ಟರ್ನ್ಡ್. ದ ವಾಟರ್ ವಿಲ್ ಟರ್ನ್ ಇಟ್ ಸೆಲ್ಫ್ ಇಂಟು ಟೋಟಲ್ ಐಸ್ ಇಟ್ ಸೆಲ್ಫ್. ದ ಬೋಟ್ ವಿಲ್ ನಾಟ್ ಮೂವ್ ಫಾರ್ವರ್ಡ್. ಏನು? ಇಡೀ ಸಮುದ್ರವೇ ಗಟ್ಟಿಯಾಗಿ ಮಂಜಾಗ್ಬಿಡ್ತದೆ, ಹಡಗು ಮೂವ್ ಆಗೋದಿಲ್ಲ ಒಟ್ಟೆ. ಹೌದಲ್ಲ? ಅದಕ್ಕೆ ಗಾಲಿ ಅಂತ ಜುಯಿ ಅಂತ ಓಡಿಸ್ಕೊಂಡು ಹೋಗಕ್ಕೆ. ಏನು? ಹಾಗಾಗಿ ತುಂಬ ಡೇಂಜರ್ ಅಂತ ಹೇಳ್ತಾನೆ ಇಲ್ಲಿ. ಸೊ ದಟ್ ಇಸ್ ದ ಥಿಂಗ್ ಹಿಯರ್. ಇಟ್ ವುಡ್ ಬಿ ವೆರಿ ಕೋಲ್ಡ್. ಗ್ರೇಟ್ ಡಿಸ್ಟರ್ಬೆನ್ಸಸ್ ಆಕರ್ ಇನ್ ದ ಸಿ, ಕಾಸಿಂಗ್ ಬ್ಲಾಸ್ಟ್ಸ್ ಆಫ್ ವಿಂಡ್ ವಿಚ್ ರ್ಯಾಟಲ್ ದ ಸಿಪ್ ಆ್ಯಂಡ್ ಎಟ್ ಟೈಮ್ಸ್ ಬ್ರೇಕ್ ದ ಸಿಪ್ ಅಪಾರ್ಟ್. Great waves will be there. They will break the ship apart.
and rattling trumpet will be there. Totally it was very dangerous situation because of cruel tempest. ಅದಲ್ವಾ, ಅದಕ್ಕೆ ಸರ್ವೇ ಸಾಮಾನ್ಯವಾಗಿ ಭಯ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ಈಗ, ಹೌ ಡಸ್ ಇಟ್ ಅಫೆಕ್ಟ್ ದ ಸೇಲರ್ಸ್? ಇನ್ ದ ಪೋಯಮ್ ದ ಕ್ರೂವೆಲ್ ಟೆಂಪೆಸ್ಟ್ ಅಫೆಕ್ಟ್ಸ್ ಎ ಲಾಟ್ ಆನ್ ದ ಸೇಲರ್ಸ್. ಹಿಂಗಪ್ಪ ಅದ ಮೇಲೆ ಪ್ರಭಾವ ಬಿತ್ತು. ಭಯಭೀತರಾಗಿ ಹೆದರ್ಕೊಂಡು ಉಸಿರು ಕಟ್ಟಿಕೊಂಡು ಎಲ್ಲರೂ ಒಂದು ಕೋಣೆಯಲ್ಲಿ ಕುಳಿತುಕೊಂಡ್ರು. ಎಲ್ಲರೂ ದೇವರೇ ಕಾಪಾಡುವಂತ ಪ್ರಾರ್ಥನೆ ಮಾಡಕತ್ರು. ಟೋಟಲಿ ಆಲ್ ದ ಸೇಲರ್ಸ್ ವೆರ್ ವೆರಿ ಫಿಯರ್ಫುಲ್ ಬಿಕಾಸ್ ಆಫ್ ಟೆಂಪೆಸ್ಟ್. ಅದಲ್ವಾ, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅ ಸ್ಟಾರ್ಮ್ ಎಸ್ಪೆಷಲಿ ಇನ್ ವಿಂಟರ್ ಈಸ್ ವೆರಿ ಫಿಯರ್ಫುಲ್. ಸರ್ವೇ ಸಾಮಾನ್ಯ ಬಹಳ ಫಿಯರ್ಫುಲ್ ಆಗಿರುತ್ತೆ. ಇಟ್ ಈಸ್ ವರ್ಸ್ ಎಟ್ ನೈಟ್. ಹಗಲಲ್ಲಿ ಸ್ವಲ್ಪ ಏನಾದರೂ ಮಾಡಬಹುದು ಪ್ರಯತ್ನ, ರಾತ್ರಿ ಹೊತ್ತು ಶೆಟ್ಟಿಂಗ್ ಸರಿಯಾಗಿ ಕಾಣಿಸಲ್ಲ. ಹಗ್ಗಗಳೆಲ್ಲ ಸೆಟ್ ಮಾಡಬೇಕು, ಬಟ್ಟೆ ಒಂದು ಕಡೆ ಸೆಟ್ ಮಾಡಬೇಕು. ಹಳೆಯ ಕಾಲದಲ್ಲಿ ಭಾಳ ಕಷ್ಟ. ನೌ ಡೇಸ್ ಮಾಡರ್ನ್ ಬೋಟ್ಸ್ ಆರ್ ದೇರ್. It is very difficult, especially in night. So when the sailors encountered a storm, they were so scared that they huddled in the cabin. They could not get a wink of a sleep for fear of the impending disaster. Because they were unable to do anything for the boat, that's why they will huddle inside the cabin and they will begin to pray the God himself. Such is the fear of the sailors. ಇದೇ ಅವರಿಗೆ ಆಗುವಂಥ ಭಯ. ಅದಲ್ವಾ, ನಾವು ಈಗ ಬದುಕೋದು ಕಷ್ಟ ಅಂತ ಅವರೆಲ್ಲ ನಂಬಿಕೊಂಡಿರ್ತಾರೆ ಅಂತ. ಎನಿವೆ, ಸೊ ದ ಸ್ಪೀಕರ್ ಅಂಡ್ ಹಿಸ್ ಕ್ರೂಮೇಟ್ಸ್ ಸ್ಯಾಟ್ ಇನ್ ದ ಡಾರ್ಕ್ನೆಸ್ ಅಂಡ್ ಪ್ರೇಡ್. ಕ್ವಶನ್ ನಂಬರ್ 5 ಹಿಯರ್. ವಾಟ್ ದ ಸ್ಪೀಕರ್ ಅಂಡ್ ಹೂ ಹಿಸ್ ಕ್ರೂಮೇಟ್ಸ್? ಏನ್ರಿ ಸ್ಪೀಕರ್ ಯಾರಪ್ಪ? ಮೋಸ್ಟ್ಲಿ ಕ್ಯಾಪ್ಟನ್ ಅನ್ಕೊಳ್ಳೋಣ. ಕ್ಯಾಪ್ಟನ್ ಅಂತ ನೀವು ಕರ್ಕೊಂಡು ನಡೀತದೆ. ಕ್ಯಾಪ್ಟನ್ ಆದವನು ಪದ್ಯ ನಮ್ಗೆ ಈ ಕತೆ ಅವನು ಆದವ ಅನುಭವ ಹೇಳ್ತಾ ಇದ್ದೇನೆ ಅಂತ ಅನ್ಕೊಳ್ಳೋಣ. ಅಥವಾ ಆ ನಾವಿಕರಲ್ಲಿ ಯಾರೋ ಒಬ್ಬವ ಅಂತ ಅನ್ಕೊಳ್ಳೋಣ. ಹೌದಾ? ಹಾಗಾಗಿ ಅಲ್ಲಿ ಆಸ್ ದ ಕ್ಯಾಪ್ಟನ್ ಸ್ಟ್ಯಾಗರ್ ಡೌನ್ ಅಂತ ಅಂಬಲ್ರಿ, ಕ್ಯಾಪ್ಟನ್ ಆಗಿದ್ರೆ ನಾವಿಕರಲ್ಲಿ ಒಬ್ಬವ ಅಂತ ಅನ್ಕೊಳ್ಳೋಣ. ಆ ನಾವಿಕರಲ್ಲಿ ಒಬ್ಬ ನಾವಿಕನ ಏನಂದ್ರೆ ನೋಡ್ರಿ, ಅವನು ಈ ಪದ್ಯ ಹೇಳಕ್ ಹತ್ತೇನಲ್ಲ ಅವನೊಬ್ಬನು ಮತ್ತು ಅವನು ಇನ್ನುಳಿದ ನಾವಿಕರು ಏನಂತ ಇಲ್ಲಿ, ಸ್ಯಾಟ್ ಇನ್ ಡಾರ್ಕ್ನೆಸ್, ಕತ್ತಲಲ್ಲಿ ಎಲ್ಲರೂ ಕುಳಿತುಕೊಂಡ್ರು. ಅಂಡ್ ಪ್ರೇಡ್ ಫಾರ್ ದ ಗಾಡ್, ಸೈಲೆಂಟ್ ಆಗಿ ಕುಂತ್ಬಿಟ್ಟು ದೇವರೇ ಕಾಪಾಡು ಅಂತ ಪ್ರಾರ್ಥನೆ ಮಾಡಕತ್ತಿದ್ದಾರೆ. ಇದು ಗೊತ್ತೆಲ್ಲರಿಗೆ. ಪ್ರಶ್ನೆ ಏನು ಗೊತ್ತಲ್ಲ, ವಾಟ್ ಡಿಡ್ ದೇ ಹಿಯರ್? ಪ್ರಾರ್ಥನೆ ಮಾಡುತ್ತಾ ಕೋಣೆ ಒಳಗಡೆ ಕುಳಿತುಕೊಂಡಾಗ ಅವ್ರು ಏನನ್ನು ಕೇಳಿದ್ರು? ದ ರಾಟ್ಲಿಂಗ್ ಟ್ರಂಪೆಟ್ ಅಂಡ್ ಗ್ರೇಟ್ ನಾಯ್ಸ್ ಆಫ್ ದ ಟೆಂಪೆಸ್ಟ್ ಇಟ್ ಸೆಲ್ಫ್ ಅಂಡ್ ದ ಕ್ಯಾಪ್ಟನ್ ಆಲ್ಸೋ ಸ್ಟ್ಯಾಗರ್ಡ್ ಡೌನ್ ಬೈ ಡಿಕ್ಲೇರಿಂಗ್ ದಟ್ ದೇ ವೇರ್ ಲಾಸ್ಟ್. ಏನಂತ ನೋಡಿ, the speaker and his crewmates sat in darkness and prayed. As they prayed, they heard the roaring of the sea. While hungry sea was roaring of the sea and lashing of the huge waves against the ship itself. What? The roaring of the sea and breakers talked with death anta ಹೇಳ್ತೀವಲ್ವಾ, that is lashing and the dashing of the waves towards the ship. They heard the captain shout also. ಮತ್ತೇನು ಕೇಳಿದ್ರು? They heard the captain shout, we are lost, as he staggered down the stairs. ಮೇಲಿಂದ ಕೆಳಗಿಳಿದು ಬರುವಾಗ ಕ್ಯಾಪ್ಟನ್ ಸಹ ಜೋರಾಗಿ ಕೂಗಿದ್ದನ್ನ ಕೇಳಿದಾಗ ಮತ್ತೆ ಬರೆ ಮೇಲೆ ಮತ್ತೆ ಬರೆ ಬಂದಂಗೆ ಆತ ಅವರಿಗೆ. ಅದಲ್ವಾ, ಮೊದಲೇ ಭಯಪಟ್ಟಿದ್ರು, ಚಂಡಮಾರುತ ಬೀಸುವಂತ ಧ್ವನಿ ಕೇಳಿಸ್ತಾ ಇತ್ತು. ಅವನು ಕ್ಯಾಪ್ಟನ್ ಬೇರೆ ಡಿಕ್ಲೇರ್ ಮಾಡಿದಾಗ ಮತ್ತಿಷ್ಟು ಭಯಪಟ್ಟರು ಅಂತ ಹೇಳ್ಬೋದು. when the captain shouted we are lost. Question number 6. When the captain shouted we are lost, ಅವನು ಈ ತರ ಹೇಳಿದಾಗ how did his daughter react? When the captain shouted we are lost, his daughter reacted very differently, very calmly. ಅವಳು ಅಷ್ಟೇ ನಯವಾಗಿ she understood her father's feeling, understand, and then she understood her father's feeling and she thought that her father lost his courage. Therefore she thought of though she was a child, she thought of a plan and she began to inspire them. She asked her father, if God is not present on the ocean as same as on the land, ಅದಲ್ವಾ, ಭೂಮಿ ಮೇಲೆ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಇರುವಂಗ ಇಲ್ಲಿ ಇರೋದಿಲ್ಲವೇ? It means that she reminded of the existence of God both on the land as well as on the water. So they got inspiration and they began to move towards the
harbor itself. The crewmates kissed the maiden and spoke in a better cheer. ಎಲ್ಲ ನಾವಿಕರು ಆ ಮಗುವನ್ನು ಮುತ್ತಿಡ್ತಾರೆ, ಚಿಕ್ಕ ಪಾಪು ಅಲ್ವಾ, ಮುತ್ತು ಕೊಡ್ತಾರಂತೆ, ಮತ್ತೆ ಎಲ್ಲರ ಸಂತೋಷಿಗೆ ಮಾತಾಡಕ್ಕೆ ಚಾಲು ಮಾಡಿದ್ರಂತೆ. ಪ್ರಶ್ನೆ ಗೊತ್ತಲ್ಲ, ವಾಟ್ ಮೇಡ್ ದೆಮ್ ಫೀಲ್ ಚಿಯರ್ಫುಲ್? ಅವರೆಲ್ಲ ಚಿಯರ್ಫುಲ್ ಆಗ್ಲಿಕ್ಕೆ ಏನು ಕಾರಣ ಅಂತ, ಖುಷಿ ಯಾಕೆ ಬಂತವ್ರಿಗೆ ಏನ್ರಿ? ಏಕೆ? her inspiration words. What happened here? The sailors were in despair as they feared that they would meet their end on the sea because of the storm. But at the same time, they heard a voice of hope. What they heard? They heard the voice of hope from the daughter. What is that? The voice was that of the captain's little daughter. Hearing her words of faith, they took courage. She reminded them of their courage. What you are the great sailors. Have a faith at yourself, faith at God, and move aside ಅನ್ನುವಂತಹ ಮಾತುಗಳು ಹೇಳಿದ್ದರಿಂದ they were all very happy. They began to speak in better cheer and they moved forward. Totally, the captain daughter's words made them cheerful. ಅದಲ್ವಾ? ಇಷ್ಟೇ ಹೇಳಿದ್ರೆ ಸಾಕು, ಒಂದಂಕಕ್ಕಾಗಿ ಎರಡಂಕ ಸ್ವಲ್ಪ ವಿವರಣೆ ಮಾಡಿ ಬರಿಬೇಕು. ನೆಕ್ಸ್ಟ್, a ship is always safe at the shore, but it was not built for that. ಒಳ್ಳೆಯ ಪ್ರಶ್ನೆ, ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ. ಒಂದು ಹಡಗು ದಂಡೆ ಮೇಲೆ ಇದ್ದಾಗ ಸೇಫ್ ಆಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. a ship is always safe at the shore. ಹೌದಲ್ವಾ? ಹಡಗು ದಂಡೆ ಮೇಲೆ ತಯಾರು ಮಾಡಬೇಕು, ಇಟ್ಬಿಡ್ಬೇಕಪ್ಪ ನೋಡಕ್ಕೆ, ಶೋಕೇಸ್ದಾಗ ಇಟ್ಟದಂಗೆ ಸೇಫ್ ಇರುತ್ತಲ್ಲ, ಹಾಗೆ ಮಾಡ್ಬೇಕಾ? ಹಾಗೆ ಮಾಡಕ್ಕಂತ ಹಡಗು ತಯಾರು ಮಾಡಿರೇನ್ರಿ? ಇಲ್ಲವೇ ಇಲ್ಲ. ಏನ್ರಿ? ವಿದ್ಯಾರ್ಥಿಗಳು, ಪ್ರಪಂಚದ ಪ್ರತಿಯೊಬ್ಬ ನಾಗರಿಕ ಎಲ್ಲಿರ್ತಾನೋ ಅಲ್ಲೇ ಮನೆಯಲ್ಲಿ ಮುಚ್ಕೊಂಡು ಕುಂತಾಗ ಸೇಫ್ ಆಗಿರ್ತಾನೆ ಅಂತ ಅನ್ಬೇಕು? ಹಾಗಾದ್ರೆ ಇಲ್ಲ. ವಿ ಹ್ಯಾವ್ ಟು ಮೂವ್ ಅಹೆಡ್. ವಿ ನೋ ದಟ್ ದೇರ್ ಆರ್ ಸೋ ಮೆನಿ ಡೇಂಜರ್ಸ್ ಇನ್ ದ ಓಷಿಯನ್. ಅವರ್ ಲೈಫ್ ಈಸ್ ಎ ಓಷಿಯನ್. ನಮ್ಮ ಜೀವನ ಏನಿದೆ ಸಾಗರ, ಸಮುದ್ರ ಇದ್ದಂಗೆನೆ. ಆ ಸಮುದ್ರದಲ್ಲಿ ನಮ್ಮ ಜೀವನ ದೋಣಿ ಯಾವಾಗ ಮುಳುಗುತ್ತೋ ಗೊತ್ತಿಲ್ಲ, ಮುಳುಗುತ್ತಂತ ಗೊತ್ತಿದೆ, ಸಾವು ಅಂತೂ ಗೊತ್ತಿದೆ, ಆದ್ರೂ ನಾವು ಸುಮ್ಮನಾಗ್ತೀವೇನ್ರಿ? ಇಲ್ವೇ ಇಲ್ಲ. ಏಕೆ? ನಾವು ಆ ದೋಣಿಯನ್ನ ನಡೆಸ್ಕೊಂಡು ಹೋಗ್ಲಕ್ಕಂತೆ ಹುಟ್ಟಿದೀವಿ, ಅದಲ್ವಾ? ಅದನ್ನೇ ಹೇಳ್ತಾ ನೋಡಿ ಇಲ್ಲಿ, a ship is safe at the shore but it was not built for that. ಏನ್ರಿ? ಇದು ಮೋಸ್ಟ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳುವಂತ ಮಾತ್ರ ಇದು. ಒಂದು ಹಡಗು ದಂಡೆ ಮೇಲಿದ್ದಾಗ ಸೇಫ್ ಆಗಿರುತ್ತೆ, ಆದರೆ ಹಾಗಂತ ಅದು ಅದಕ್ಕಾಗಿ ಸಿಗ್ತವಲ್ಲ, ಅದಲ್ವಾ? ಎದಕ್ಕಂದ್ರೆ ಅದು ನೀರಾಗ ಹೋಗ್ಲೇಬೇಕು, ಹೋದ್ರೆ ಅದಕ್ಕೆ ಕಿಮ್ಮತ್ತದ ರೀ, ಅದಲ್ವಾ? ನೀರಾಗ ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಯಾರು ಕಾಣ್ತಾರೆ? ಯಾರ ಕೂಡ್ತಾರಲ್ಲ, ಹೋಗಿ ಸುಮ್ಮನೆ ನೋಡಿ ಬರ್ತಾರೆ ಅಷ್ಟೇ. ಏನು? ಅದಕ್ಕೆ ಒಬ್ಬ ಮಗು, ಒಂದು ವಿದ್ಯಾರ್ಥಿ ತನ್ನ ಮನೆಯಲ್ಲಿದ್ದಾಗ ಸೇಫ್ ಆಗಿರ್ಬೋದು, ಹಾಗಂತ ಮಗುವಿಗೆ ಮನೆಯಲ್ಲೇ ಇಟ್ಕೊಂಡು ಕೂಡುವುದು ಮೂರ್ಖತನ. ಆ ಮಗುವಿಗೆ ಜೀವನದ ದೋಣಿ ಅಂತ ಕೊಟ್ಟು ಸಮುದ್ರ ಒಳಗೆ ಬಿಡಲೇಬೇಕು. ನಾವು ಸಫಲತೆಯ ದಾರಿನ ತೋರಿಸ್ಕೊಡ್ಬೇಕು, ಅವಾಗ ರೀಚ್ ಆಗುತ್ತೆ ಅಂತ. ಇಲ್ಲಿ ಕ್ವಶನ್ ನೋಡಿ ಏನಿದೆ ಗೊತ್ತಾ? ಏನು? ವಾಟ್ ಡಸ್ ದಿಸ್ ಮೀನ್? ಹೀಗಂದ್ರೆ ಏನು ಅಂತ. ಎಸ್, ವಿ ನೋ ದಟ್ ಅ ಬೋಟ್ ಈಸ್ ಸೇಫ್ ಎಟ್ ದ ಹಾರ್ಬರ್ if it is at the shore itself, but it is not built for that. We have spent millions of dollars and rupees in order to build a ship itself. For what purpose? Not to keep on the shore. We have to take it on the water to reach our destination. In the same way, we have to face the challenges of life like a boat and try to reach success. Then only our life is meaningful. ಅವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಅಪ್ಲೈ ಮಾಡಿ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಎನಿವೆ, ರೀಡ್ ಅಂಡ್ ಅಪ್ರಿಸಿಯೇಟ್ ಕ್ವಶನ್ ನೋಡಿ. ದ ಪೋಯೆಟ್ ಯೂಸಸ್ ದ ಫ್ರೇಸ್ ದ ಹಂಗ್ರಿ ಸಿ. ವಾಟ್ ಕ್ಯಾನ್ ದ ರೀಡರ್ ಇಮ್ಯಾಜಿನ್ ಫ್ರಮ್ ದಿಸ್? ಏನ್ರಿ? ಫ್ರಮ್ ದ ಫ್ರೇಸ್ ಹಂಗ್ರಿ ಸಿ ವಿ ಕ್ಯಾನ್ ಇಮ್ಯಾಜಿನ್ ಅ ಮಾನ್ಸ್ಟರ್ ರೆಡಿ ಟು ಡಿವೋರ್ ದ ಸಿಪ್ ವಿತ್ ಆಲ್ ದ ಸೇಲರ್ಸ್ ಇನ್ ಇಟ್. ಹಂಗ್ರಿ ಸಿ ಅಂತ ಬಳಸಿದ್ದಾನೆ ಕವಿಯಲ್ಲಿ. ಏನಪ್ಪ ಹಂಗಂದ್ರೆ, ಇಟ್ ಮೀನ್ಸ್ ದಟ್ the fearful climate, atmosphere is created there. The cruel tempest occur in the midnight on the water. At that time, the sea looks like hunger. It means that the sea was ready to take all the sailors in it. It means that the boat was about to sink and they will die. ಇಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಅದನ್ನು ಬಳಸಿದ್ದಾನೆ ಅಂತ ಹೇಳ್ಬೋದು. Anyway, question number 2 here, that the poet uses expression which are unusual, evocative and rhythmic. ಇಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ ಬಳಸಿದ್ದಾರೆ ನೋಡಿ ಇಲ್ಲಿ ಬುಕ್ನಲ್ಲಿ.
ಏನು ಅವುಗಳನ್ನ ಮ್ಯಾಚ್ ಮಾಡಿ ಅವರೇ ಕೊಟ್ಟಿದ್ದಾರೆ. ಏನು ನಾಟ್ ಎ ಸೋಲ್ ವುಡ್ ಡೇ ಟು ಸ್ಲೀಪ್. ಏನದು ನಾಟ್ ಎ ಸೋಲ್ ವುಡ್ ಡೇ ಟು ಸ್ಲೀಪ್. ನಾಟ್ ಎ ಸೋಲ್ ವುಡ್ ಡೇ ಟು ಸ್ಲೀಪ್ ಅಂತ ಇದೆ. ಡೇ ಟು ಸ್ಲೀಪ್. ಸೊ ದಿಸ್ ಇಸ್ ದ ಲೈನ್ ಆಫ್ ದ ಪೋಯಮ್ ಹಿಯೋ. ಸೊ ವಾಟ್ ಇಟ್ ಈಸ್? ಇಟ್ ಇಸ್ ದ ಎಕ್ಸಾಂಪಲ್ ಫಾರ್ ಸಿನೆಕ್ಡಕಿ. ಇದೊಂದು ಅಲಂಕಾರ ರೀ. ಏನದು ಸಿನೆಕ್ಡಕಿ ಅಂತ ಕರಿತೀವಿ. ಏನು ಗೊತ್ತಾ ಹಿಂಗಂದ್ರೆ, ಇಫ್ ಅ ಪಾರ್ಟ್ ಈಸ್ ಯೂಸ್ ಫಾರ್ ದ ಹೋಲ್ ಸೆಂಟೆನ್ಸ್, ಒಂದು ವಿಶೇಷ ಪದ ಇಡೀ ಎಲ್ಲಾ ಪದಗಳಿಗೋಸ್ಕರ ಬಳಸಲ್ಪಟ್ಟಿದ್ದು, ಆ ಪದವು ವ್ಯಂಗ್ಯವಾಗಿರುತ್ತೆ. ಅದಕ್ಕೆ ನಾವೇನಂತೀವಿ ಗೊತ್ತಾ? ಸಿನೆಕ್ಡಕಿ ಅಂತ ಕರಿತೀವಿ, ಅಲಂಕಾರ. ದಿಸ್ ಈಸ್ ಅಲಂಕಾರ ಅಥವಾ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಇದು ಉದಾಹರಣೆ. ಏನು? ಸೊ ಹಿಯರ್ ನಾಟ್ ಎ ಸೋಲ್ ವುಡ್ ಡೇ ಟು ಸ್ಲೀಪ್. ದಿಸ್ ಸೋಲ್ ಈಸ್ ಅ ಐರಾನಿಕಲ್ ವರ್ಡ್. ಅಲ್ಲಿ ನಾಟ್ ಎ ಸೇಲರ್ ಅಂದಿಲ್ಲ ಅವರು, ಹೌದಲ್ವಾ? ಸೇಲರ್ನ ಬದಲಾಗಿ ಸೋಲ್ ಅಂತ ಬಳಸಿದ್ದಾರೆ. ದಟ್ಸ್ ವೈ ಇಟ್ ಈಸ್ ಸಿನೆಕ್ಡಕ್. ನೋಡಿ, ನಾಟ್ ಎ ಸೋಲ್ ವುಡ್ ಡೇ ಟು ಸ್ಲೀಪ್. ಈ ಡೇರ್, ಸ್ಲೀಪ್, ವುಡ್, ನಾಟ್ ಎಲ್ಲವೂ ಇದಕ್ಕೆ ಸಂಬಂಧಪಟ್ಟಂತ ಶಬ್ದಗಳು. ಅದಕ್ಕೆ ನಾವು ಇಲ್ಲಿ ಸಿನೆಕ್ಡಕ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ರಾಟ್ಲಿಂಗ್ ಟ್ರಂಪೆಟ್. ರಾಟ್ಲಿಂಗ್ ಟ್ರಂಪೆಟ್. ಟ ಟ ಟ ಟ. ಏನು? ರಾಟ್ಲಿಂಗ್ ಟ್ರಂಪೆಟ್. ಟ ಟ ಟ. ಒಂದು ಅಲಂಕಾರ ತಿಳ್ಕೊಳ್ಬೇಕು, ಅಲಿಟ್ರೇಷನ್ ಅಂತ ಆಗುತ್ತೆ ಇದು. ಯಾಕೆ ಗೊತ್ತಾ? ಯಾವುದೇ ಒಂದು ಕವನದ ಸಾಲಿನಲ್ಲಿ ಒಂದೇ ರೀತಿಯ ಧ್ವನಿಯು ಮರಳಿ ಮರಳಿ ಬಳಸಲ್ಪಟ್ಟಾಗ ಅದಕ್ಕೆ ನಾವು ಅಲಿಟ್ರೇಷನ್ ಅಂತ ಕರಿತೀವಿ. ಸೊ ಹಿಯರ್ ವಾಟ್ ಸೌಂಡ್ ಇಸ್ ರಿಪೀಟೆಡ್? ದ ಸೌಂಡ್ ಆಫ್ ಟ. ಏನ್ರಿ? ಟ ಈಸ್ ರಿಪೀಟೆಡ್. ದಟ್ಸ್ ವೈ ಇಟ್ ಈಸ್ ಅಲಿಟರೇಷನ್. ಬುಕ್ಕಿನ ಕೊಟ್ಟರೆ ಆಲ್ರೆಡಿ ಅಲಿಟ್ರೇಷನ್. ಯಾಕಂತ ತಿಳ್ಕೊಳ್ಬೇಕಷ್ಟೇ. ನೆಕ್ಸ್ಟ್ ನೋಡಿ, ಹಂಗ್ರಿ ಸಿ ರೋರಿಂಗ್. ಹಂಗ್ರಿ ಸಿ ರೋರಿಂಗ್. ಹಸಿದ ಸಮುದ್ರ ಗರ್ಜನೆ ಮಾಡ್ತಾ ಇದೆ. ಹಸಿದ ಸಮುದ್ರ ಏನಾಗುತ್ತೆ ಇಲ್ಲಿ? ಇಮ್ಯಾಜಿನೇಷನ್ ನೋಡಿ. ಹಂಗ್ರಿ ಸಿ ವಾಸ್ ರೋರಿಂಗ್. ಸೊ ದಿಸ್ ಈಸ್ ಪರ್ಸನಿಫಿಕೇಶನ್. ಏನ್ರಿ ಇದು? ಪರ್ಸನಿಫಿಕೇಶನ್ ಅಂತ ಹೇಳಿದ್ರೆ ನಿಮ್ಗೆ ಮೊದಲೇ ಜೀವರಹಿತ ವಸ್ತುಗಳಲ್ಲಿ ಸಜೀವಿಯಂತೆ ವರ್ತನೆ ಮಾಡಲಿಕ್ಕೆ ಕವಿ ಅದನ್ನು ಬಳಸ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಪರ್ಸನಿಫಿಕೇಶನ್. ಇಲ್ಲಿ ನೋಡಿ, ಹಂಗ್ರಿ ಸಿ, ಹಸಿವಾಗೋದು ಮನುಷ್ಯನಿಗೆ, ಜೀವಂತ ಪ್ರಾಣಿಗೆ. ಈ ಸಮುದ್ರಕ್ಕೆ ಹಸಿವಾಗಿವೆ ಅಂತೆ, ಅದಕ್ಕೆ ನಾವಿಕರ ಆಹುತಿ ಬೇಕಂತೆ ಆಹಾರವಾಗಿ. ಕವಿ ಇದನ್ನು ಕಲ್ಪನೆ ಮಾಡಿದ್ದಾನೆ. ದಟ್ಸ್ ವೈ ಇಟ್ ಈಸ್ ಪರ್ಸನಿಫಿಕೇಶನ್. ಒನ್ ಮೋರ್, ಶಡ್ಡರ್ಡ್ ಇನ್ ಸೈಲೆನ್ಸ್. ಇಮ್ಯಾಜರಿ ಅಂತ ಬರುತ್ತೆ. ಇಮ್ಯಾಜರಿ ಆಫ್ ಫಿಯರ್. ಏನು ಮಾಡಿದ್ದಾರೆ ಇಲ್ಲಿ? ಭಯದ ಕಲ್ಪನೆ ಮಾಡಿದ್ದಾರೆ. ಅದಕ್ಕೆ ನಾವು ಇಮ್ಯಾಜರಿ ಅಂತ ಕರಿತೀವಿ. ಶಡ್ಡರ್ಡ್ ಇನ್ ಸೈಲೆನ್ಸ್. ಎಲ್ಲರೂ ಭಯಭೀತರಾಗಿ ಅಲ್ಲಿ ಜಮಾವಣೆ ಆಗಿದ್ರು ಅಂತೆ. ಶಡ್ಡರ್ಡ್ ಇನ್ ಸೈಲೆನ್ಸ್. ಅಂಡರ್ಸ್ಟ್ಯಾಂಡ್? ಸೊ ದಟ್ ಈಸ್ ಇಮ್ಯಾಜರಿ. ಇಮ್ಯಾಜರಿ ಹಿಯೋ. ಇದಕ್ಕೆ ನಾವು ಇಮ್ಯಾಜರಿ ಅಂತ ಕರಿತೀವಿ. ಕಲ್ಪನೆ, ಭಯದ ಕಲ್ಪನೆ ಮಾಡ್ಕೊಂಡಿದ್ದಾನೆ. ಅಂಡರ್ಸ್ಟ್ಯಾಂಡ್? ಸೊ ಒನ್ ಮೋರ್, ನಾವು ಡಿಸ್ಕ್ರೈಬ್ ಹೌ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ಇಂಪ್ರೆಸ್ ಯು. ಕ್ಲೂಸ್ ಆರ್ ಗಿವನ್ ಇನ್ ದ ಬ್ರಾಕೆಟ್ಸ್. ಮ್ಯಾಚ್ ದೆಮ್ ಅಂಡ್ ಎಕ್ಸ್ಚೇಂಜ್ ಯುವರ್ ಇಂಪ್ರೆಷನ್ಸ್. ಕ್ಲಾಸ್ ರೂಮ್ ಆಕ್ಟಿವಿಟಿ. ಮತ್ತೊಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಬ್ರಾಕೆಟ್ನ ಕೊಟ್ಟಿದ್ದಾರೆ, ಅದ್ರ ಮುಂದ್ಗಡೆ ನೀವು ಬರಿಬೇಕಲ್ಲಿ. ಫಸ್ಟ್ ನೋಡಿ, ಶಾರ್ಟರ್ಡ್ ಬೈ ದ ಬ್ಲಾಸ್ಟ್. ಇದಕ್ಕೆ ನಾವು ಅನೋಮೊಟೋಪಿಯ ಅಂತೀವಿ. ಅನೋಮೊಟೋಪಿ ಅಂದ್ರೆ ಏನ್ರಿ? ಏನು? ಧ್ವನಿಯನ್ನ ಹೇಳುವಂತಹ ಅಲಂಕಾರ. ಶಾರ್ಟರ್ಡ್ ಬೈ ದ ಬ್ಲಾಸ್ಟ್, ಸ್ಫೋಟಗೊಳ್ಳುವಂತ ಏನು ಝೇಂಕಾರ ಅಥವಾ ಒಂದು ನಾದ ಕೊಡ್ತಾ ಇದೆ, ಅದು ಅನೋಮೊಟೋಪಿ ಅಂತ ಬರ್ಕೊಳ್ಳಿ ಕೆಳಗಡೆ. ನೆಕ್ಸ್ಟ್ ಮಿಡ್ ನೈಟ್ ಆನ್ ದ ವಾಟರ್ಸ್. ಏನ್ರಿ? ಮಿಡ್ ನೈಟ್ ಆನ್ ದ ವಾಟರ್. ಏನದು? ದ ಇಮೇಜ್ ಆಫ್ ಒನ್ ಇಂಪೋಸಿಂಗ್ ಆನ್ ದ ಅದರ್. ಮಿಡ್ ನೈಟ್ ಆನ್ ದ ವಾಟರ್, ನೀರಿನ ಮೇಲೆ ಮತ್ತೆ ಮಧ್ಯರಾತ್ರಿ ಬೇರೆ ಕವಿದಿತ್ತು. ಅದ್ರ ಮುಂದೆ ಏನು ಬರ್ಬೇಕು ನೀವು ಇವಾಗ? ಇಮೇಜ್ ಇಮೇಜ್ ಆಫ್ ಒನ್ ಇಂಪೋಸಿಂಗ್ ಆನ್ ದ ಅದರ್ ಅಂತ ಮ್ಯಾಚ್ ಮಾಡಿ. ಥರ್ಡ್ ಒನ್, ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್. ಇದು ಗೊತ್ತಲ್ಲ ನಿಮ್ಗೆ ಏನಿದು? ಇವಾಗ ಹೇಳದಲ್ಲ, ಪರ್ಸನಿಫಿಕೇಶನ್. ವಾಟ್ ಇಸ್ ದಟ್? ಪರ್ಸನಿಫಿಕೇಶನ್. ಲಾಸ್ಟ್ ಒನ್, ನೆಕ್ಸ್ಟ್ ಒನ್, ಕ್ಯಾಪ್ಟನ್ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್. ಕ್ಯಾಪ್ಟನ್ ಮೇಲಿಂದ ಕೆಳಗೆ ಇಳಿದು ಬರ್ತಾ ಇದ್ದಾನೆ. ಎಕ್ಸಾಂಪಲ್ ಫಾರ್ ಮೂವ್ಮೆಂಟ್, ಚಲನೆಯ ಉದಾಹರಣೆ. ಹೌದಲ್ವಾ? ಲಾಸ್ಟ್ ಒಂದು, ಐ ಸಿ ಹ್ಯಾಂಡ್. ಆ ಮಗಳಿಗೆ ತಂದೆ ಕೈಯಲ್ಲಿ ಕೈ ಇಟ್ಟಾಗ ತಂಪು ಅನಿಸ್ತು. ಐ ಸಿ ಹ್ಯಾಂಡ್ ಏನರ್ಥ? ಸೆನ್ಸ್ ಆಫ್ ಟಚ್. ಇಟ್ಸ್ ಎ ಸೆನ್ಸ್ ಆಫ್ ಟಚ್, ಸ್ಪರ್ಶದ ಭಾವ. ಏನ್ರಿ? ಕೈಯಲ್ಲಿ ಕೈ ಇಟ್ಟಾಗ ಗೊತ್ತಿದ್ರಲ್ಲ ತಂಪು ಅಂತ ಹೇಳಿ. ಸೊ ಐ ಸಿ ಹ್ಯಾಂಡ್ ಮೀನ್ಸ್ ದ ಸೆನ್ಸ್ ಆಫ್ ಟಚ್, ಸ್ಪರ್ಶದ ಒಂದು ಕಲ್ಪನೆ ಅಂತ. ಹೀಗೆ ಕವಿ ಎಲ್ಲಾ ರೀತಿಯ ಭಾವನೆಯನ್ನು ಕಲ್ಪನೆಯ ಮೂಲಕ ಕವನದಲ್ಲಿ ಸೇರಿಸಿದ್ದಾನೆ. ಅಂಡರ್ಸ್ಟ್ಯಾಂಡ್? ಸೊ ಐ ಹೋಪ್ ದಟ್ ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ದ ಪೋಯಮ್. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.